ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ನಿವೇದಾರ್ಪಣ ಟಾಕೀಸ್ನ 10ನೇ ಸಂಚಿಕೆ. ಇದೊಂದು ವಿಭಿನ್ನವಾದ ಸಂಚಿಕೆ. ಇಂದು ತಮಗೆ ಬೆಳಗಾವಿಯ ಕರ್ನಾಟಕದ ಹೆಮ್ಮೆಯ ಸಂವಾದಿನಿ ಹಾರ್ಮೋನಿಯಂ ವಾದಕರಾದ ಸುರರತ್ನ ಬಿರುದಾಂಕಿತ ಪಂಡಿತ್ ರವೀಂದ್ರ ಕಾಟೋಟಿ ಅವರನ್ನು ಪರಿಚಯಿಸಲಿದ್ದೇವೆ. ಬನ್ನಿ ಅವರ ಸಾಧನೆಯ ಹಾದಿಯನ್ನು ಕೇಳೋಣ. ಹಾಗೆ ಅವರನ್ನು ನಮ್ಮ ನಿವೇದಾರ್ಪಣ ಟಾಕೀಸ್ಗೆ ಸ್ವಾಗತಿಸೋಣ. ನಮಸ್ಕಾರ ರವೀಂದ್ರ ಸರ್. ನಮಸ್ಕಾರ. ನಮ್ಮ ನಿವೇದಾರ್ಪಣ ಟಾಕೀಸ್ಗೆ ತಮಗೆ ಸ್ವಾಗತ. ಸಂಗೀತ ಕ್ಷೇತ್ರದಲ್ಲಿ ಪ್ರತಿಭಾವಂತ ಯುವಕರಲ್ಲಿ ತಮ್ಮನ್ನು ಒಬ್ಬರನ್ನಾಗಿ ನಾವೆಲ್ಲ ಕಾಣುತ್ತಿದ್ವಿ. ಅದರಲ್ಲೂ ಕರ್ನಾಟಕದ ನಮ್ಮ ಬೆಳಗಾವಿಯ ಹೆಮ್ಮೆ ತಾವು. ಬಹುಶಃ ಉತ್ತರ ಕರ್ನಾಟಕ ಭಾಗವಷ್ಟೇ, ಏಕೆ ಕರ್ನಾಟಕದಿಂದ ಸಂವಾದಿನಿ ಅಥವಾ ಹಾರ್ಮೋನಿಯಂ ಎಂದು ಏನು ಹೇಳ್ತೀವಿ ನಾವು, ಅದರಲ್ಲಿ ನಿಮ್ಮ ಸಾಧನೆಯ ಹಂತದಲ್ಲಿ ದೇಶದಲ್ಲಿ ಬಹುಶಃ ಕೈ ಎಣಿಸುವಷ್ಟು ಮಾತ್ರ ಕಂಡು ಬರ್ತಾರೆ ಎನ್ನುವುದು ನನ್ನ ಒಂದು ವೈಯಕ್ತಿಕ ಅನಿಸಿಕೆ. ತಾವು ತಮ್ಮ ಬಾಲ್ಯದಲ್ಲಿ ಸಂಗೀತ ವಾತಾವರಣ ಇತ್ತು ಮನೆಯಲ್ಲಿ ಅಂತ ಹೇಳಿದ್ರಿ. ಇದು ಹಾರ್ಮೋನಿಯಂ ಕಲಿಬೇಕು ಅನ್ನೋದು ಯಾಕೆ ಆಸಕ್ತಿ ಹುಟ್ಟಿತು? ಯೂಶ್ವಲಿ ಏನಿರ್ತದೆ, ಒಂದು ಸಂಗೀತ ಅಂದ ತಕ್ಷಣ ಎಲ್ಲರಿಗೂ ತಲೆಯಲ್ಲಿ ಬರೋದು ಗಾಯಕಿ ಅಥವಾ ಹಾಡು. ಈ ಹಾಡೋದು ಕಲಿಯೋದು ಬಿಟ್ಟು ತಾವು ಈ ಹಾರ್ಮೋನಿಯಮನ್ನೇ ಯಾಕೆ ಅದನ್ನು ತಮ್ಮ ಒಂದು ಕಲಿಬೇಕು ಅನ್ನೋ ಒಂದು ಆಸಕ್ತಿ ಬೆಳೆಸ್ಕೊಂಡ್ರಿ, ಅಥವಾ ಹೇಗೆ ತಮ್ಮದು ಕಲಿಕೆ ಪ್ರಾರಂಭ ಆಯಿತು? ಅದು ನಮ್ಮ ಗುರುಗಳ ಕಡೆ ಹೋಗಿದ್ವಿ. ನಮ್ಮ ಅಣ್ಣ ಮುಂಚೆ ವಿಜಯಪುರ ಮಾಸ್ತರ್ ಕಡೆ ಕೊಳಲು ಕಲಿತಿದ್ದ. ಒಂದ್ಸರ್ತಿ ಅವನ್ ಕ್ಲಾಸ್ ನೋಡ್ಲಿಕ್ಕೆ ಅಂತ ಹೇಳಿ ನಮ್ಮ ತಂದೆ ತಾಯಿ ಜೋಡಿ ನಾನು ಹೋಗಿದ್ದೆ. ಅದು ಅದಕ್ಕೆಲ್ಲ ಮಾತಾಡ್ಕೋತ ನಮ್ ಗುರುಗಳು ನಾನು ಕೇಳಿದ್ರು, ನೀ ಏನ್ ಕಲಿಯಾವ ಅಂತ ಕೇಳಿದ್ರು. ನಾ ಹಾರ್ಮೋನಿಯಂ ಪೇಟಿ ಕಲಿತಿದ್ರೆ ನಾ ಪೇಟಿ ಅಂತೀವಿ, ಹಾರ್ಮೋನಿಯಂ ಗುರುಗಳು ಅಂತ ಹೇಳಿದೆ. ಮುಗಿತಾನೆ ಅವ್ರು ಕಲಿಸ್ತೀನಿ ಅಂತ ಹೇಳಿದ್ರು. ನಾನು ಮುಂದೆ 3 ತಿಂಗಳಿಗೆ ಅವ್ರ ಕಡೆ ಕಲೀಲಿಕ್ಕೆ ಹೋಗಿ. ಓಕೆ, ಹೀಗೆ ತಮ್ಮದು ಪ್ರಾರಂಭ ಆಯ್ತು. ಅಂದ್ರೆ ಕಲಿಬೇಕು ಅಂತ ಹೇಳಿ ಏನು ಇದ್ದಿದ್ದಿಲ್ಲ, ಏನ ಆಕಸ್ಮಿಕವಾಗಿ ಕ್ಯಾಶುವಲ್, ತುಂಬಾ ಸಹಜ. ಮತ್ ಹಂಗನಿಷ್ಠ ಅವರು ಹ್ಞೂ ಅಂದ್ರು, ನಮ್ಗೂ ಕಳಿಸಿದ್ರು ಕಲಿಲಿಕ್ಕೆ ಕಲ್ತು. ಈಗ ಅವರಲ್ಲಿ ರಾಮಬಾಬು ಬಿಜಾಪುರಲ್ಲಿ ತಮ್ಮದು ಈ ಪೇಟಿ ಪಾಠ ಶುರು ಆಯಿತು. ಈಗ ಅವ್ರ ಬಗ್ಗೆ ಒಂದೆರಡು ಮಾತು, ಅಥವಾ ಅವ್ರ ಜೊತೆ ಇದ್ದಾಗಿನ ಅವ್ರ ಚಿಂತನೆಗಳೇನಿತ್ತು, ಹಾಗೆ ಅವ್ರ ಒಡನಾಟದಿಂದ ತಮಗೆ ಸಾಧನೆ ಮಾಡ್ಬೇಕೆಂಬ ಹಠ ಹೇಗೆ ಬಂತು? ಅಂದ್ರೆ ನಾವು ಹಠ ಮಾಡಿ ಸಾಧನೆ ಮಾಡಿದಲ್ಲ ಇದು. ಅದನ್ನ ಆನಂದ ಪಟ್ಟುಕೋದು ಕಲ್ತದ್ದು. ಜಿದ್ದಿಗೆ ಬಿದ್ದು ನಂಗೆ ಅದಬೇಕು, ಒಂದೇದ ನಂಬರ್ ಬೇಕು, ಟಾಪಿಕ್ ಇರ್ಬೇಕು ಅಂತ ನಾವು ಯಾವತ್ತೂ ಹೆರ್ಕೊಂಡು ಯಾವತ್ತೂ ಕಲ್ತದಲ್ಲ. ಅವಾಗ ಇದ್ದಿದ್ದೇ ಇಲ್ಲ. ಈಗ ಒಂದ್ ಸ್ವಲ್ಪ ಏನಿದೆ, ಈಗಂದ್ರೆ ಈಗೂ ಆತರ ಇಲ್ಲ. ತುಂಬಾ ಕ್ಯಾಶುವಲ್ ಅಪ್ರೋಚೆ. ಬಗ್ಗೆ ಹೇಳ್ಬೇಕಂತಂದ್ರೆ ಬಹಳ ಅಪರೂಪದ ಗುರುಗಳು. ನಂಗೆ ಅವ್ರ ಜೋಡಿ ಸರ್ 34 ವರ್ಷ ಸಹವಾಸ. ನನ್ನ ಎಷ್ಟೋ ಪೂರ್ವ ಜನ್ಮದ ಪುಣ್ಯ ಅಂತನ್ಬೋದು. ಅವ್ರ ಕಡೆಯಿಂದ ಬಹಳಷ್ಟು ಪಡೆದೀನಿ. ಅವ್ರು ನಂಗೆ ಬಹಳ ಕೊಟ್ಟಾರೆ. ಇನ್ಫ್ಯಾಕ್ಟ್ ನಾ ಪಡೆದೀನಿ ಅನ್ನೋಕ್ಕಿಂತ ಬಹಳ ಕೊಟ್ಟಾರೆ. ಆದ್ರೆ ನನ್ನ ಸಾಮರ್ಥ್ಯದ ಇತಿಮಿತಿ ಇರೋದ್ರಿಂದ ಎಲ್ಲಾನು ನಂಗೆ ಅದನ್ನ ಅರಗಿಸಿಕೊಳ್ಳಿಕ್ಕೆ ಆಗಿಲ್ಲ. ಎಷ್ಟೋ ನನಗೆ ಎಷ್ಟು ಸಾಧ್ಯ ಅಷ್ಟು ನಾನು ತಗೊಂಡು ಕೆಲಸ ಮಾಡಿ. ಈಗ ತಾವು ಸ್ಕೂಲ್ ಡೇಸ್ನಲ್ಲಿ ಅಂತಂದರೆ 8ನೇ ವಯಸ್ಸು ಅಥವಾ 9ನೇ ವಯಸ್ಸು, 3ನೇ 4ನೇ ಇರ್ಬೋದು, ಅವಾಗಿಂದ ಶುರು ಮಾಡ್ಕೊಂಡ್ರಿ ಕಲಿಯೋದು. ಈಗ ಶಾಲಾ ಕಾಲೇಜ್ ದಿನಗಳಲ್ಲಿ ತಾವು ಆರ್ MCom ಪ್ಲಸ್ ವಿತ್ PhD, ಈ MCom PhD ತನಕನೂ ಯಾವ ರೀತಿ ನೀವು ಅದನ್ನು ಶಾಲಾ ಕಲಿಕೆ ಅಥವಾ ಅಕಾಡೆಮಿಕ್ಸ್ ಅಂತ ಹೇಳ್ತೀವಿ, ಅಥವಾ ನಾವು ಶಿಕ್ಷಣ ಏನು ಹೇಳ್ತೀವಿ, ಇದನ್ನು ಮಾಡಿಕೊಂಡು ಅದೇ ರೀತಿ ಪೇಟಿ ಕಲಿಯೋದು, ಯಾವ ರೀತಿ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡ್ರಿ? ಬ್ಯಾಲೆನ್ಸ್ ಅಂತಂದ್ರೆ ಅದಕ್ಕೇನು ನಾವು ವಿಶೇಷ ಪ್ರಯತ್ನ ಏನು ಮಾಡಿಲ್ಲ. ಅದು ತಮ್ಮ ಒಂದಕ್ಕೊಂದು ಅವು ಪೂರಕವಾಗಿನೇ ಇದ್ದು, ಯಾರು ಒಬ್ರಿಗೊಬ್ರು ಕಸಗೊಂಡಿಲ್ಲ. ಪರೀಕ್ಷೆ ನಡೆದಾಗ ಸುರೇಖ ನಾನು ಕ್ಲಾಸ್ ಯಾವತ್ತೂ ತಪ್ಪಿಸ್ಲಿಲ್ಲ. ನಾನು ಪರೀಕ್ಷೆ ಇದ್ರು ಏನೋ ಅಲ್ಲೇ ಗ್ಯಾಪ್ ತಗೊಂಡೇ ಇಲ್ಲ, ಯಾವ್ದು ಕಮ್ಮಿ ಆಗಿಲ್ಲ. ಐ ವಾಸ್ ಇನ್ ಟಾಪ್ 3 ಎಕ್ಸೆಪ್ಟ್ ಡಿಗ್ರಿ ಬಂದ್ಕೊಳ್ಳಿ ನಾನು ಸ್ವಲ್ಪ ಕೆಳಗಿಳಿತು.
ಹಾ ಅದು ಬಿಟ್ರೆ ಹಾ ನಾನು ಒಳಗೆ ಇರ್ತಿದ್ದೆ ಯಾವಾಗಲೂ. ಸ್ಕೂಲ್ ದಿನಗಳಲ್ಲಿ. ಅವು ಹ್ಮ್. ಒಂದಕ್ಕೊಂದು ಪ್ರೇರಕ ಪೂರಕ ಆಗಿರ್ತಾವ. ಹೌದು. ಇಲ್ಲಿಂದ ಎನರ್ಜಿ ತಗೊಂಡು ಅಲ್ಲಿ ಹಾಕುದು, ಅಲ್ಲಿಂದ ಎನರ್ಜಿ ತಗೊಂಡು ಇಲ್ಲಿ ಹಾಕುದು. ಹಾ ಹಾ. ಸೊ ಆ ರೀತಿ ತಮ್ಗೆ ಅದು ಸಹಜವಾಗೇನೆ ಆಗೋಯ್ತು. ನಾನಷ್ಟಕ್ಕೆ ನಾ ಏನು ಅದಕ್ಕೆ ಪ್ರಯತ್ನ ಮಾಡಿಲ್ಲ. ನಾನು ನನ್ನ ಕೈಯಿಂದಂತೂ ಮಾಡಿಲ್ಲ. ತನ್ನ ಹಂಗೆ ಅದು ಹೆಂಗಾಗ್ಯದೋ ಆಗ್ಯದ. ಹ್ಮ್. ಅಥವಾ ತಂದೆ ತಾಯಿನೂ ಆ ರೀತಿ ಯಾವ ರೀತಿ ತಮಗೆ ಒಂದು ಇಲ್ಲ ಅವ್ರಂತೂ ಶಾಲೆ. ಹಾ ಅವ್ರು ಯಾವತ್ತೂ ಕಂಡೀಷನ್ ಹಾಕಿಲ್ಲ, ನೀವು ಫಸ್ಟೇ ಬರಬೇಕು, 97% ಮಾಡ್ಬೇಕು, ಹಾ ಎಂತ ದಿನ ಆರಾಮ ನೆಟ್ ಚಂದ ಓದ್ಕೋ, ಚಲೋ ಕಲಿ, ಹಾ ಆನಂದ ಪಡು ಅಂತ ಇಷ್ಟ. ಹಾ ಹಾ ಹಾ. ಹಾಗೆ ಈಗ ತಾವು ವಿಜಾಪುರ ಸರ್ ಜೋಡಿ ಕಾರ್ಯಕ್ರಮನೂ ಮಾಡಿರ್ಬೋದಲ್ಲ ಸರ್ ತಾವು. ಅವ್ರ ಅಂದ್ರೆ ಅವ್ರ ಜೋಡಿ ಮಾಡಿಲ್ಲ. ಹ್ಮ್ ಅವ್ರ ಹ್ಮ್. ಜೋಡಿ ಕಾರ್ಯಕ್ರಮಕ್ಕೆ ಹೋಗ್ತಿರಿ, ಅವ್ರನ್ನ ಕರ್ಕೊಂಡು ಹೋಗ್ತಿರೋ, ಸಾಕಷ್ಟು ಪ್ರವಾಸ ಮಾಡಿನ ಅವ್ರ ಜೋಡಿ. ಹಾ 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 ಹಾ. ಅದು ಬಹಳ ಅದ್ಭುತ ಅನುಭವ. ಅನುಭವ ಅದು. ಹ್ಮ್ 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 ಹ್ಮ್. ಬರೇ ಸಂಗೀತ ಅಷ್ಟೇ ಅಲ್ಲ, ಆನ್ ದಿ ಸ್ಟೇಜ್, ಆಫ್ ದಿ ಸ್ಟೇಜ್. ಹಾ ಹಾ ಸಂಗೀತಗಾರರಾಗಿ ಹೆಂಗಿರ್ಬೇಕು, ಒಬ್ಬ ಗುರುವಾಗಿ ಹೆಂಗಿರ್ಬೇಕು, ಹಾ ಒಬ್ಬ ಜೀವಿಯಾಗಿ ಸಮಾಜಮುಖಿಯಾಗಿ ಹೆಂಗಿರ್ಬೇಕು, ಅದೆಲ್ಲದಕ್ಕೂ ಆದರ್ಶನೇ ಅವರು, ನಮ್ ಗುರುಗಳು. ಹಾ 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 ಹಾ. ಈಗ ಅಂದ್ರೆ ಎಲ್ಲ ಆರ್ಟಿಸ್ಟ್ಗಳು ಅಂತಂದ್ರೆ ಭಯಂಕರ ಬಹಳ ವಿಮ್ಸಿಕಲ್ ಫ್ಯಾನ್ಸಿ ಹೆಂಗಿರ್ತಾರಲ್ಲ ಅಂತ ಏನಿಲ್ಲ, ಎಲ್ಲ ರಿಯಲಿಸ್ಟಿಕ್. ಹ್ಮ್ ಹ್ಮ್ ಹ್ಮ್. ಎದುರಿಗೆ ಅವ್ರಿಗೇನ ಅವರ ಅಡಚಣೆಗಳು, ಅವರ ಕಷ್ಟ ನಷ್ಟಗಳೇನು ಅವ್ರಿಗೆಲ್ಲ ಸ್ಪಂದಿಸುವಂತ ವ್ಯಕ್ತಿ ಅವರು. ಹಾ 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 ಯಾರಿಗೂ ಬಹಳ ಬಾಕಿ ಕಡೆ ಕೆಲವೊಬ್ರು ಕಲಾಕಾರ ಅಂದ್ರೆ ಭಯಂಕರ ಕರಾರಿ ಇರ್ತಾರೆ, ನಮ್ದು ಹಿಂಗ ಆಗ್ಬೇಕು ಹಂಗ ಆಗ್ಬೇಕು. ಈ ಕಲಾಕಾರನ ಖುಷಿ ಮಾಡೋ ಸಲುವಾಗಿ ಎದುರಿನವ್ರ ಪಾಪ 48 ದಂಡ ನಮಸ್ಕಾರ, ಸೂರ್ಯ ನಮಸ್ಕಾರ ಎಲ್ಲ ಹಾಕಿ ಪಾಪ ಕಷ್ಟ ಪಡ್ತಿರ್ತಾರ. ಆ ತರ ಇವರು ಇಲ್ಲ. ಹಾ. ಅವ್ರಿಗೆ ಆ ಅಂದ್ರೆ ಒಂಥರ ಸಹಜ ಮಾನವೀಯ ಸ್ಪಂದನೆ ಅಂತಾರಲ್ಲ, ಹೌದು. ಹಾ. ಹ್ಮ್ ಆಗಿರ್ಬೋದು, ಅವ್ವ ಅಪ್ಪ ಆಗಿರ್ಬೋದು, ಹ್ಮ್. ಅಥವಾ ಸಂಘಟಕರಾಗಿರ್ಬಹುದು, ಅಥವಾ ಸಹ ಕಲಾವಿದರಾಗಿರ್ಬೋದು, ಎಲ್ಲರಿಗೂ ಆ ಸ್ಪಂದನೆ ಪಡ್ತದೆ. ಅದನ್ನ ನಮ್ಗ ನೋಡ್ಲಿಕ್ಕೆ ಸಿಗ್ತೇವೆ ಅವ್ರ ಜೊತೆ ಅಡ್ಡಾಡ್ಬೇಕಾದ್ರೆ. ಹಾ ಹಾ ಕಲಾಕಾರ ಅಂದ್ರೆ ಹ್ಮ್ ಈಸ್ ಪಾರ್ಟ್ ಆಫ್ ಸೋಷಿಯಲ್ ಎಂಟಿಟಿ, ಸೋಶಿಯೋ ಕಲ್ಚರಲ್ ಎಂಟಿಟಿ. ನಾವೇನು ವಿ ಆರ್ ನಾಟ್ ಐಸೋಲೇಟೆಡ್. ಹ್ಮ್ ಹ್ಮ್ ಹ್ಮ್. ಬಹಳ ದೊಡ್ಡ ಆಕಾಶದಾಗಿಂದ ಭೂಗಂಧರ್ವರು ಹಂಗೆಲ್ಲ ತಲೆ ಮೇಲೆ ಕೆರಟ ಹಾಕೊಂಡು ಇರ್ತದೆ, ದಟ್ ಈಸ್ ಟೂ ಮಚ್. ಹ್ಮ್ ಹಿಂಗ ಹ್ಮ್. ಅನಿಸ್ತಿತ್ತು ನೋಡಿಕೊಳ್ಳಿ. ಅಲ್ಲ ಯಾಕಂದ್ರೆ ಅವ್ರನ್ನೂ ನೋಡ್ತಿದ್ವಿ, ಮತ್ತೆ ಕೆಲವೊಬ್ರು ಬಾಕಿ ಕಲಾವಿದ್ರು ನೋಡ್ತಿದ್ವಲ್ಲ. ಹಾ ಹಾ. ಸೆಲ್ಫ್ ಅಸಂಪ್ಷನ್ ಭಯಂಕರ ಇರ್ತದೆ ನೋಡ್ರಿ ಅವ್ರು. ಭಯಂಕರ, ನಾ ಎಲ್ಲಕ್ಕಿಂತ ಹೆಚ್ಚಿನ ಅವನು, ಹೌದು ಹೌದು. ಹಾ ಡಿಮಾಂಡ್ ಪ್ರಯಾರಿಟಿ, ಡಿಮಾಂಡ್ ಪ್ರಿಫರೆನ್ಸ್ ಹಾ ಎಲ್ಲ ಇರ್ತದೆ. ಹಾ. ಇವ್ರು ಹಂಗಲ್ಲಿ ಇವ್ರು ಇದನ್ನೆಲ್ಲ ಅವ್ರು ನೋಡಿದ ಕೂಡಲೇ ನಮ್ಗೆ ಅನಿಸಿತ್ತು, ಎಷ್ಟು ನೋಡ್ರಿ ಎಷ್ಟು ವ್ಯತ್ಯಾಸ ಅದಕ್ಕೆ ಇದಕ್ಕೆ. ಹೌದು ಹೌದು. ಅಂದ್ರೆ ಒಬ್ಬ ಸರಳ ವ್ಯಕ್ತಿ ಆಗಿದ್ರು ಅವರು. ಸರಳತೆ, ಸಹಜತೆ. ಹ್ಮ್. ಆಮೇಲೆ ಆ ಸಹಜತೆ ಏನಂದ್ರೆ ಅವ್ರ ವ್ಯಕ್ತಿತ್ವದ ಸಹಜತೆ ಅವ್ರ ಸಂಗೀತ ಒಳಗೂ ಬಂದ್ಬಿಡ್ತು. ಹೌದು. ಹಾ ಅವ್ರು ಹಾರ್ಮೋನಿಯಂ ಮೇಲೆ ಕೈ ಇಟ್ಕೊಳ್ಳೆ 1ನೇ ಸ್ವರದಿಂದನೇ ಸಂಗೀತನ ಶುರು ಆಗಿಬಿಡ್ತಾರೆ. ಅದ್ರಾಗ ಮತ್ತೆ ವಾರ್ಮಪ್ ಏನು ಎಂತವೇನಿಲ್ಲ ಇಲ್ಲ. ಏನಿಲ್ಲ. ಹ್ಮ್ ಹ್ಮ್. ರಸಪ್ರವಾಹ ಸ್ಟಾರ್ಟೇ ಅಲ್ಲೇ. ಸೊ ಅಂಥ ಗುರುಗಳು ತಮಗೆ ಸಿಕ್ಕಿದ್ದು ಒಂದು ಪೂರ್ವಜನದ ಪುಣ್ಯನೇ ಅನ್ಕೊಳ್ಬೇಕು. ಹೌದು. ತಾವೀಗ ತಮ್ಮ ಗುರುಗಳ ಬಗ್ಗೆ ಹೇಳಿದ್ರಿ, ಅವರು ಒಬ್ಬ ಸರಳ ಸಹಜ ಜೀವಿಯಾಗಿದ್ದರು ಅಂತ ಹೇಳಿ. ಕಲಾಕಾರ ನಾನು ಒಂದು ಒಬ್ಬ ಸಾಧಕ ಅನ್ನೋ ಒಂದು ಯಾವುದೇ ರೀತಿಯಿಂದ ಗರ್ವ ಇರಲಿಲ್ಲ ಅಂತಲೇ ಅದು ತಮ್ಮ ಮಾತಿನಿಂದ ನಮಗೆ ತಿಳಿದು ಬಂತು. ಹಾಗೆ ಈಗ ಅವ್ರದ್ದು ತಾವು ಅವ್ರ ಕಡೆ ಕಲಿತಾಗ ಅವರು ಕಲಿಸೋ ಪದ್ಧತಿ ಹೇಗಿತ್ತು? ಒಬ್ಬ ಗುರು ಶಿಷ್ಯ ಅಂತ ಹೇಳಿ ಯಾವ ರೀತಿ ಅವರು ತಮಗೆ ಅದು ವಿದ್ಯಾರ್ಜನೆ ಮಾಡ್ತಿದ್ರು? ಗುರುಗಳು ಆಕ್ಚುಲಿ ಅವರು 1934 ಕಲಿಸ್ಲಿಕ್ಕೆ ಶುರು ಮಾಡಿದ್ರು. 1934ರಿಂದ 2010ರವರೆಗೆ 76 ವರ್ಷ ಪಾಠ ಮಾಡಿದ್ರು. ಅವರು ಶ್ರೀರಾಮ ಸಂಗೀತ ಮಹಾವಿದ್ಯಾಲಯ ಅಂತ ಹೇಳಿ 38ನೇ ಇಸ್ವಿಯಾಗ ಅವರು ಸ್ಥಾಪನೆ ಮಾಡಿದ್ದು. ಅದು ಕಾರಣ ಒಂದು 15,000 ಹುಡುಗರಿಗೆ ಕಲಿಸಿದ್ರು. ಯಾವ ತರ ಕಲಿಸಿದ್ರು? 15,000 ಶಿಷ್ಯಂದ್ರು, ವಿದ್ಯಾರ್ಥಿ 15,000 ವಿದ್ಯಾರ್ಥಿಗಳು. ಅದ್ರೊಳಗೆ ಕೆಲವೊಬ್ರು ಶಿಷ್ಯರಾಗ್ತಾರೆ, ಎಲ್ಲರೂ ಶಿಷ್ಯರಾಗುವುದಿಲ್ಲ. ಅದು ನಿಜ. ಹೌದು, ಖರೆ. ಅದು ನೀವು ಹೇಳಿದ ಮಾತು ಖರೆ, 100ಕ್ಕೆ 100 ಸತ್ಯ. ಸಂಗೀತ ಪಾಠ ಕೊಟ್ರು 15,000 ಮಂದಿ. ಅದು ಆಮೇಲೆ ಅವರು ಯಾವ ತರ ಇತ್ತಂತಂದ್ರೆ, ಒಂದು ಕಾಲಕ್ಕೆ ಬೆಳಗಾವದ್ದು ಒಂದು ಕೋರ್ ಬೆಳಗಾವ್ ಏನದಲ್ಲ, ಒಂದು 15-20 ಓಣಿಗಳು, ಆಲ್ಟರ್ನೇಟ್ ಹೌಸ್ ಹೋಲ್ಡ್ ಒಳಗ ನಮ್ಮ ಮಾಸ್ತರ್ ವಿದ್ಯಾರ್ಥಿಗಳು ಇರ್ತಿದ್ವಿ. ಯಾರ ಮಗಳು, ಯಾರ
ಅವ್ರ ಮಕ್ಕಳು ಮೊಮ್ಮಕ್ಕಳು ಒಟ್ಟು ಏನೋ ಕೆಲವೊಂದು ಮನ್ಯಾಗಂತೂ ಎರಡೆರಡು ಮೂರ್ ಪೀಳಿಗೆ ಗಟ್ಲೆ ಅವ್ರ ಕಡೆ ಕಲಿಯವ್ರು ಇರ್ಬೇಕು. ಅಜ್ಜನೂ ಕಲಿಯವರು, ಮಕ್ಕಳು ಕಲಿಯವರು, ಮೊಮ್ಮಕ್ಕಳು ಕಲಿಯವರು. ಹಾ, ಒಂದು ಫ್ಯಾಮಿಲಿನೇ. ಹಾ, ಅಂದ್ರೆ ಇದ್ರ ಹಿಂದಿನ ವಿಚಾರ ಅಂತಂದ್ರ ಹ್ಮ್ ಅವ್ರು ಹಿಂಗ್ ಬಹಳ ದೊಡ್ಡ ದೊಡ್ಡ ಕಲಾವಿದರನ್ನ ತಯಾರು ಮಾಡೋ ದೃಷ್ಟಿಯಿಂದ ಕಲಿಸ್ಲಿಲ್ಲ ಅವ್ರು. ಹ್ಮ್ ಮಂದಿ ಹ್ಮ್ ಮುಂಚೆ ಕೊಡ್ಬೇಕು, ಅಭಿಜಾತ ಸಂಗೀತರ ಬಗ್ಗೆ ಒಂದು ಗೌರವ ಕೊಡ್ಬೇಕು, ನಮ್ಮ ಗುರು ಪರಂಪರೆ ಬಗ್ಗೆ ಅವ್ರಿಗೊಂದು ಒಂದು ಅವ್ರಿಗೆ ಆತರ ಇರ್ಬೇಕು. ಹಾ ಇದೊಂದು ಅವ್ರ ಕೆಲಸ ಕಲಿಸ್ಬೇಕೆಂದು ಆಗಿದ್ದೊಂದು ಬಹಳ ಮಹತ್ವದ ಕೊಡುಗೆ ಅಂತ ನಾವ್ ಅನ್ಕೋಬಹುದು. ಹ್ಮ್ ಹ್ಮ್ ಯಾಕಂದ್ರೆ ಹ್ಮ್ ಸಮಾಜಕ್ಕೆ ಬರೀ ನಾವು ಕಲಾಕಾರನ ಕೊಟ್ವಿ, ದೊಡ್ಡ ದೊಡ್ಡ ಪರ್ಫಾರ್ಮೆನ್ಸ್ ಕೊಟ್ರೆ ಸಾಕಾಗಿಲ್ಲ. ಹೌದು. ಹಾ ಅವ್ರು ದೊಡ್ಡ ಪರ್ಫಾರ್ಮರ್ ಆಗಿದ್ರು, ಹಿ ಕುಡ್ ಹ್ಯಾವ್ ಪ್ರೊಡ್ಯೂಸ್ಡ್ ಮೆನಿ ಮೋರ್ ಪರ್ಫಾರ್ಮರ್ಸ್. ಅಪಾರ್ಟ್ ಹಾ ಫ್ರಮ್ ದಟ್ ಅವರು ಹಾ ಅಭಿಜಾತ ಸಂಗೀತರ ಬಗ್ಗೆ ಒಂದು ಅಭಿರುಚಿಯನ್ನ ಸೃಷ್ಟಿ ಮಾಡಿದ್ರು. ಬೆಳೆಸಿದ್ರು. ಹಾ ಹಾ ಈಗ ಒಂದು ಮನಿ ಒಳಗ ಒಂದಿಷ್ಟು ಸಂಗೀತ ಬಗ್ಗೆ ಕಲ್ತವ್ರ ಇದ್ರ ಅವ್ರಿಗೆ ಸಂಗೀತದ ಬಗ್ಗೆ ಇದನ್ನು ಒಲವೇ ಬೇರೆ ಇರುತ್ತೆ. ಹೌದು ಸಂಗೀತ ಹೌದು ಹೌದು ಬೇರೆ ಇರುತ್ತೆ. ಹೌದು. ಕಂಪ್ಲೀಟ್ಲಿ ವಾತಾವರಣನೇ ಒಂಥರ ಸೊ ಆ ಬೇರೆ. ಕೆಲಸ ಹಾ ಹಾ ಆಮೇಲೆ ಮತ್ತೊಂದಂದ್ರ ಅವ್ರು ಕಲಿಸ್ಬೇಕಾದ್ರೆ ಹೆಂಗ್ ಮಾಡ್ತಿದ್ರು, ನಾನೇ ಅವ್ರ ಕಡೆ ಒಂದ್ 34 ವರ್ಷ ಹೋದೆ. 34 ವರ್ಷ ಸಹ ಅದ್ರೊಳಗೆ ನಾನು ಅವ್ರ ಕಡೆ ಕಲ್ತಿದ್ದು 77ನೇ ಇಸ್ವಿಯಿಂದ 96. ಅಂದ್ರೆ ಹ್ಮ್ ನಮ್ಮ ನಿರಂತರ ಅವ್ರ ಕಡೆ ಮುಂದೆ ಮೇಲೆ ನಾನು ಊರು ಬಿಡ್ಬೇಕಾದ್ರೆ ನೌಕರಿ ಹ್ಮ್ ಸಲುವಾಗಿ ಊರು ಹ್ಮ್ ಹ್ಮ್ ಅಷ್ಟು ವರ್ಷ ನಾನು ಯಾವ ತರ ಐತಿ ಅಂತಂದ್ರೆ, ಹ್ಮ್ ಮುಂಚಿನ ಒಂದ್ 2 ವರ್ಷ ಅಗದಿ ಜನರಲ್ ಜನರಲ್ ಇನ್ಸ್ಟ್ರಕ್ಷನ್ಸ್. ಹ್ಮ್ ಹ್ಮ್ ಅವಾಗ ಅದನ್ನ ಪಾಠ ಮಾಡ್ಬೇಕಾದ್ರೆ ಏನಾರ ಸ್ವಲ್ಪ ಅದ್ರೊಳಗ ಸ್ವಲ್ಪ ಏನೋ ಒಂದು ಆಸಕ್ತಿ ತೋರಿಸಿದ್ರೆ ಹುಡುಗರು ಅವ್ರಿಗೆ ಒಂದ್ ಸ್ವಲ್ಪ ಪಿಕ್ ಮಾಡಿ ಹಾ ಅವ್ರಿಗೆ ಹಾ ಒಂದ್ ಸ್ವಲ್ಪ ಒಂದು ಒಂದು 3-4 ವರ್ಷ ಚಲೋ ಅವ್ರಿಗೆ ಫೋಕಸ್ಡ್ ಗೈಡೆನ್ಸ್ ಕೊಡ್ತೀವಿ. ಹಾ 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 ಕೊಟ್ಟು ಮುಂದೆ ಬಿಟ್ಟು ಸ್ವತಂತ್ರ ಹಾಕಿ ನೀ ಏನ್ ಬೇಕಾದ್ನ ಕಲಿಯಾವೆ. ಆಮೇಲೆ ತಾವು ಕಲಿಸ್ತಿದ್ದಿಲ್ಲ, ನಾವು ಅವ್ರನ್ನ ಎಳ್ಕೊಂಡು ಅವ್ರ ಕಡೆಯಿಂದ ಕಲಿಬೇಕ. ಹಾ ಹಾ ಆ ಆಸಕ್ತಿ ಬೆಳೆಸ್ಬಿಟ್ಬಿಡ್ತಿದ್ರು ನಿಮಗ, ಆಮೇಲೆ ನೀವೇನು ಬೆನ್ನ ಹತ್ತೋದು. ಆ ದೃಷ್ಟಿ ಕೊಟ್ಟು ಬಿಟ್ಬಿಡ್ತಿದ್ರು ಅವ್ರು. ಹೌದು ಹೌದು ಹೌದು. ಹಾ ಆಮೇಲೆ ಅವ್ರು ಕಲಿಸೋ ಪದ್ಧತಿ ಒಳಗ ಬರೇ ಹಿಂಗ ರಾಗ ರಾಗಿಣಿ ಕಲಿಸೋದು, ಕಾಂಪೋಸಿಷನ್ ಕಲಿಸೋದು, ತಾನ ಕಲಿಸೋದು ಇದ್ರೊಳಗೆ ಇರದೆ ಹಾ ಅದು ಬರೇ ಲೆವೆಲ್ ಒಳಗೆ ಇರ್ತಿತ್ತು. ಅದು ಹಾ ಹಾ ಹೈಯರ್ ಲೆವೆಲ್ ಒಳಗೆ ಬಂದ ಕೂಡ್ಲೆ ಅವ್ರು ಇಂಥ ಸುದ್ದಿ ಇಲ್ಲ, ಅವ್ರ ಬರೇ ಹರಟಿಗಳು ಅವ್ರ ಜೋಡಿ ಹಳೆ ಸುದ್ದಿ ಹೇಳೋದು, ಹಾ ತಮ್ಮ ಅನುಭವಗಳು. ಹಾ ಯಾವ ಗವೈ ಹೆಂಗ್ ಮಾಡ್ತಿದ್ರು, ಅವ್ರು ಹಿಂಗ್ ಮಾಡ್ತಿದ್ರು, ಅವ್ರ ಬಿಹೇವಿಯರ್ ಹೆಂಗಿತ್ತು, ಹಾ ಅವ್ರ ಸಾಧನ ಹೆಂಗಿತ್ತು, ಹ್ಮ್ 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 ಹಾ ಅವ್ರವ್ರ ಟ್ರೇಡ್ಸ್ ಎಲ್ಲ ಹೇಳ್ತಿದ್ರು ನಮ್ಗೆ. ಹ್ಮ್ ಹ್ಮ್ ಅವ್ರ ಅನುಭವ ಏನಿತ್ತು ಅದನ್ನ ಹೇಳ್ತಿದ್ರು, ತಾವ್ ಹೆಂಗ್ ರಿಯಾಜ್ ಮಾಡಿದ್ರು ಅದನ್ನ ಹೇಳ್ತಿದ್ರು. ಹ್ಮ್ ಹಿಂಗ ಹ್ಮ್ ಹರಟಿ ಹೊಡೆದು ನಮ್ಗೆ ಆಕ್ಚುಲಿ ಈ ರಾಗರಾಗಿಣಿಕ್ಕಿಂತ ಈ ಸಂಗೀತದ ಒಂದು ಅಪ್ರೋಚ್ ಏನದಲ್ಲ, ಹಾ ಅವ್ರ ಹಾ ಮಾತಿನ ಜಾಸ್ತಿ ನಮ್ಗೆ ಕರೆನ ತಿಳ್ಕೊಳಿಕ್ ಸಿಕ್ತು. ಹಾ 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 ಯಾಕಂದ್ರೆ ಸ್ವಂತ ಸಂಗೀತ ಅನುಭವಿಸಿದವ್ರಲ್ಲ, ಬರೀ ಪುಸ್ತಕ ಹೌದು ಓದಿದವ್ರ. ಹೌದು ಹೌದು ಹೌದು. ಸಂಗೀತ ಎಲ್ಲ ಪುಸ್ತಕ ಓದಿ ನೋಟ್ಸ್ ಮಾಡಿದ್ರೆ ಏನ್ ಬರಂಗಿಲ್ಲ. ಈಗ ಸೈಕಲ್ ಖರೆ. ನೋಟ್ಸ್ ಓದಿ ಯಾರ ಈಸ್ಲಿಕ್ಕೆ ಹೋಗ್ತಾರೆ? ಹಾ ಹಾ ನೀವು ಈಸ್ಬೇಕಂದ್ರೆ ನೀರಾಗೆ ಬೆಳ್ಬೇಕು. ಹೌದು ಹೌದು. ನೀರಾಗ ಬೀಳ್ಬೇಕು, ಅದ್ರ ಆಳ ತಿಳ್ಕೊಳ್ಬೇಕು. ಕೂತ್ 2 ಸರ್ತಿ ಬಿದ್ದು ಕಾಲ್ ಕೆತ್ಕೊಂಡ್ರೆ ಸೈಕಲ್ ಬರುದು. ಹೌದು ಹೌದು ಹೌದು. ಸಂಗೀತ ಅಂದ್ರೆ ಅಲ್ಲಿ ಅದ್ರೊಳಗೆ ಹೋಗಿ ಕಷ್ಟ ನಷ್ಟ ಅನುಭವಿಸಿ ಅವಮಾನ ತಿಂದು ಹಾ ಪಡೆದ ತಿಂದು ಅಂದ್ರೆ ನಾವು ಸಂಗೀತಗಾರ ಆಗ್ತಾರೆ. ಸುಮ್ನೆ ಎಲ್ಲ ಫುಲ್ ಪ್ರೊಟೆಕ್ಟೆಡ್ ಎಲ್ಲ AC ಇರು ಕೆಬಿನ್ ಒಳಗೆ ಕೂತವ್ರಿಗೆಲ್ಲ ಸಂಗೀತ ಹತ್ತಂಗಿಲ್ಲ. ಖರೆ ಅದು ಖರೆ. ಮತ್ತ ಅವರು ಸ್ವಂತ 5 ಪೀಳಿಗೆ ಸಂಗೀತ ನೋಡಿದ್ರು. 5 ಪೀಳಿಗೆ, ಹೌದು ಹೌದು ಹೌದು. ಹ್ಮ್ ಹ್ಮ್ 5 ಜನರೇಷನ್ ಅಂತ ಅನುಭವ ನಮ್ಮ ಎದುರಿಗೆ ಹಂಚಿಕೊಂಡ್ರೆ ಅವಾಗ ನಾವು ಅಟ್ ಒನ್ಸ್ ಒಂದೇ ಕೂತಲೇ ನಮ್ಗೆ ಅದೆಲ್ಲ ನಮ್ಗೆ ಸಿಗ್ತಿತ್ತು ಕೈಯಾಗ. ಹೌದು ಹೌದು. ಇದ್ರೊಳಗೆ ನಮ್ಗೆ ಬಹಳ ಚಲೋ ಕಲಿಲಿಕ್ಕೆ ಸಿಕ್ತು. ಹ್ಮ್ 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 ತಮ್ಮ ಅನುಭವ ಧಾರೆಗಳನ್ನೆಲ್ಲ ತಮಗೆ ಹಂಚ್ಕೊಳ್ತಿದ್ರು. ಅದೇ ರೀತಿ ತಮಗೆ ಇನ್ನೊಬ್ರದ್ದು ಕೂಡ ಒಂದು ಉದಾಹರಣೆ ಕೊಟ್ಟು ರಿಯಾಜ್ ಆಗಲಿ ಅಥವಾ ಒಂದು ಸಂಗೀತ ಕಲಿಕೆ ಎಂಬುದು ಹೆಂಗಿರ್ತದೆ ಅನ್ನೋದನ್ನು ತಮಗೆ ಹೇಳ್ತಿದ್ರು. ಅದೇ ರೀತಿ ಸರ್, ಈಗ ತಾವೇ 77ನೇ ಇಸ್ವಿಯಿಂದ ಹಿಡ್ಕೊಂಡು 96ನೇ ಇಸ್ವಿ ತನಕ ನಾನು ಅವರಲ್ಲೇ ಕಲಿತೆ, ಅದು ನೌಕರಿ ನಿಮಿತ್ತ ನಾನು ಊರು ಬಿಡಬೇಕಾಯ್ತು ಅಂತೀವಿ. ಈ 20 ವರ್ಷ ನಿಮಗೆ ನಾನು ಸಾಕಪ್ಪ ನಾನೆಲ್ಲ ಕಲಿತೆ ನಾನು ಅಂತ ಯಾವಾಗ ಅನಿಸಿದ್ದಿದೆಯಾ ಅಥವಾ ಅನಿಸ್ಲೇ ಇಲ್ವಾ, ಇನ್ನೂ ಕಲಿಕೆ ಇದೆ ಅಂತ ಅನಿಸ್ತಾ? ಯಾಕಂದರೆ ಕೆಲವರಿಗೆ 3-4 ವರ್ಷ ಆದಮೇಲೆ ಈಗಿಂದು ಒಂದು ಏನಂದರೆ ತಾವು ಆಲ್ರೆಡಿ ಸ್ಟೇಜಿಗೆ ಬರಬೇಕು, ಪರ್ಫಾರ್ಮರ್ ಆಗಬೇಕು, ಸಿಂಗರ್ಸ್ ಅಂತ ಹೇಳಿ ಒಂದು ಟ್ಯಾಗ್ಲೈನ್ ಹಾಕ್ಕೊಳ್ಬೇಕು ಅನ್ನೋ ಒಂದು ಟ್ರೆಂಡ್ ಈಗದ, ಈಗಿನ ಟ್ರೆಂಡು. ಬಟ್ ತಾವು ಕಲಿತಿದ್ದೇನೆ, ನೀವು ಹೇಳಿದ್ರಿ ತಾವು ಒಂದು 3ನೇದಿಂದ ಹಿಡ್ಕೊಂಡು ಆಲ್ಮೋಸ್ಟ್ ಈಗ ಮುಂದೆ ಅಂತಂದರೆ 96ನೇ ಇಸ್ವಿ ಅಂದರೆ ನೀವು ಆಲ್ರೆಡಿ ನೌಕರಿಗೆ ಹತ್ತಿರಬೇಕು. ಅವಾಗ ಆ ನೌಕರಿ ನಿಮಿತ್ತ ನೀವು ಊರು ಬಿಟ್ಟರು. ಸೊ ಇದು ಎಂದಾದರೂ ನಿಮ್ಮ ತಲೆಯಲ್ಲಿ ಬಂತ?
ಅವತ್ತಲ್ಲ ಇವತ್ತಿಗೂ ಬರ್ಲಿಕ್ಕೆತ್ತಿಲ್ಲ ಹಂಗೆ. ಹಾ, ಅಂತಂದ್ರೆ ಖರೇನೆ. ಹ್ಮ್. ನಮ್ಗೆ ಇಷ್ಟು ನಮ್ಗ ಟಾಲ್ ಐಡಿಯಲ್ಸ್ ನಮ್ ಕಣ್ಣೆದ್ರಿಗೆ ಇಟ್ಟಿದ್ರಲ್ಲ, ಹಾ, ಹೌದು. ಹಾ, ಹಾ, ಅದ್ರ 1% ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ ನಮ್ಗೆ ಗೊತ್ತಾಗ್ಬಿಟ್ಟು. ಹಾ, ಹಾ. ಎಲ್ಲ ಅವಾಗ ಎಲ್ಲ ಆರ್ಟ್ ಸರ್ಕಲ್ ಕಾಂಪಿಟೇಷನ್ ಫಸ್ಟ್ ಬರೋದು, ರೇಡಿಯೋ ಆಡಿಷನ್ ಮಾಡೋದು, ದೇ ಆರ್ ನಥಿಂಗ್. ಯಾಕಂದ್ರೆ ಹಾ. ಅವರು ಹಾಕಿದ ಬೆಂಚ್ ಮಾರ್ಕ್ಸ್ ಏನಿದ್ವಲ್ಲ, ಹ್ಮ್, 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 ಹತ್ಲಾರದ ಬೆಂಚ್ ಮಾರ್ಕ್ಸ್ಗಳಲ್ಲ ಅವು. ಹ್ಮ್, ಹ್ಮ್, ಅವು ಫುಲ್ಫಿಲ್ ಮಾಡ್ದಂತೂ ಬಹಳ ದೂರದ ಮಾತು. ಅವ್ರು ನಮ್ಗೆ ಏನ್ ಕೊಟ್ಟಾರಲ್ಲ ಅದೊಂದು 10-15% ಮಾಡಿದ್ರು ನಾವು ಮುಂದಿನ 10 ಜನ್ಮ ತಕ್ಕೊಂಡ್ಬಿಡ್ತೀವಿ ನಾವು ಅಷ್ಟು. ಅದು ಮಾಡ್ತೇವೆ ಅದ ಬಹಳ. ಯಾಕಂದ್ರೆ ಟಾಲ್ ಐಡಿಯಲ್ಸ್ ಎಲ್ಲ ಹ್ಮ್, ಹ್ಮ್, ಕೆಲವೊಂದು ಹಾರ್ಮೋನಿಯಂ ಇನ್ಸ್ಟ್ರೂಮೆಂಟ್ ಹ್ಯಾಂಗ್ ಹ್ಯಾಂಡಲ್ ಮಾಡೋದು, ಹ್ಮ್, ವಿಚಾರಗಳನ್ನ ಹ್ಯಾಂಡಲ್ ಮಾಡೋದು, ಆ ಹ್ಮ್, ವಿಚಾರನ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಮಿಟ್ ಹೆಂಗ್ ಮಾಡೋದು, ಹ್ಮ್, ಆ ಹ್ಮ್, ಟ್ರಾನ್ಸ್ಮಿಟ್ ಮಂದಿಗೆ ಮುಟ್ಟಿಸಿ ಇಂಪ್ಯಾಕ್ಟ್ ಹೆಂಗ್ ಮಾಡೋದು, ಹ್ಮ್, ಇವೆಲ್ಲ ಹ್ಮ್. ವೆರಿ ಸಟಲ್ ಡೈನಾಮಿಕ್ಸ್ ಆಫ್ ಮ್ಯೂಸಿಕ್ ಅಂಡ್ ಇನ್ಸ್ಟ್ರೂಮೆಂಟ್. ಓಕೆ. ಹಾ, ಹಾ, ಹಾ. ಸೊ ಇದೆಲ್ಲ ಅವರು ಹೇಳ್ತಿದ್ರಲ್ಲ, ಅದನ್ನ ನಮ್ಗ ಅಷ್ಟು ಕೈ ಗೊತ್ತಾಗ್ತಿತ್ತು. ನನ್ನ ಕೈಗೆ ಬಂದಿಲ್ಲ, ಬರೋದು ಇಷ್ಟು ಸುಲಭವಾಗಿ ಬರೋದಿಲ್ಲ ಅಂತ. ಹಾ, ಹಾ. 20 ಇನ್ನೊಂದು ವರ್ಷ ಕಲಿತ್ರು ಸಾಕಾಗಂಗಿಲ್ಲ ಅದು. ಹೌದು. ಸಂಗೀತ ಕಲಿಕೆ ನಿರಂತರ ಅದು. ಬೆಟ್ಟ ಮೇಲೆ ಏರಿದ್ರು ಮತ್ತೆ ಮೇಲೆ ಹೋಗ್ತಿರ್ತಾರೆ ಅದು ಅನಂತ. ಹೌದು, ಹೌದು, ಹೌದು. ಹಾಗೆ ಸರ್, ತಾವೀಗ ಮಹಾನ್ ದಿಗ್ಗಜರು, ಸಂಗೀತ ದಿಗ್ಗಜರೊಂದಿಗೆ ಇದು ಸಂವಾದಿನಿ ಸಾಥ್ ಕೊಟ್ಟಿದ್ದೀರಿ. ಅದು ಗಂಗೂಬಾಯಿ ಹಾನ್ಗಲ್ ಅವ್ರು ಇರ್ಬೋದು, ಪಂಡಿತ್ ಭೀಮಸೇನ್ ಜೋಶಿ ಅವ್ರು ಇರ್ಬೋದು, ಜಸ್ರಾಜ್ ಅವ್ರು ಇರ್ಬೋದು, ಅಥವಾ ಸಾಜನ್ ಮಿಶ್ರಾ, ರಾಜನ್ ಮಿಶ್ರಾ ಅವ್ರು ಇರ್ಬೋದು, ಪರ್ವೀನ್ ಸುಲ್ತಾನ್, ಬೇಗಂ ಪರ್ವೀನ್ ಸುಲ್ತಾನ್ ಅವರು ಇರ್ಬೋದು. ಇಂಥವ್ರದೊಂದಿಗೆ ತಾವು ಸಾಥಿಯಾಗಿ ಅವರೊಂದಿಗಿರುವಾಗ ಅವರು ಒಂದು ಯಾವುದಾದ್ರೂ ಒಂದು ಗುಣಗಳಾಗಲಿ ಅಥವಾ ಅವರ ಪ್ರಭಾವ ತಮಗೆ ಏನಾದರೂ ಆಗಿದೆಯಾ, ಅಥವಾ ಯಾವುದಾದ್ರೂ ಒಂದು ಇಂಥ ದಿಗ್ಗಜರೊಂದಿಗೆ ಸಾಥಿ ಅಂತ ಹೇಳಿ ತಾವು ಅವರು ಒಂದಿಗೆ ಇದ್ದಾಗ ಒಂದು ಮರೆಯಲಾಗದ ಕೆಲವು ಘಟನೆಗಳು ಯಾವಾದರೂ ಇದೆಯಾ? ತಾವೇನಾದರೂ ನೆನಪು ಮಾಡಿಕೊಂಡು ನಮ್ಮ ಜೊತೆ ಹಂಚ್ಕೊಳ್ಬೋದಾ? ನನಗ ಬಹಳ ಶ್ರೇಷ್ಠ ಮಟ್ಟದ ಗಾಯಕಿಯರ ಜೊತೆ ನುಡಿಸುವಂತ ಒಂದು ಸೌಭಾಗ್ಯ ಸಿಕ್ತು. ಹ್ಮ್, ಹ್ಮ್, ಆಮೇಲೆ ಹ್ಮ್, ಪ್ರತಿಯೊಂದು ಸಂದರ್ಭನು ಆ ಗಾಯಕರ ಶ್ರೇಷ್ಠರಾಗಿರ್ಬೋದು ಅಥವಾ ಹೊಸಬರಾಗಿರ್ಬೋದು, ಯಾರೇ ಇದ್ರು ಜೊತೆ ಹ್ಮ್, ನಾನು ಅದು ಒಂದು ಕಲಿಕೆಯ ಒಂದು ಅವಕಾಶ ಅಂತ ತಗೋತೀನಿ. ಒಬ್ಬ ಯಾರದೇ ಜೊತೆ ಹ್ಮ್, ಅವ್ರ ಜೊತೆ ಮೊದಲನೇ ಪ್ರೋಗ್ರಾಮ್ ಇರ್ಬೋದು ಅಥವಾ 100ನೇ ಪ್ರೋಗ್ರಾಮ್ ಇರ್ಬೋದು, ಹ್ಮ್, 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 ಈ ಒಕೇಶನ್ ಲರ್ನಿಂಗ್ ಅಪರ್ಚುನಿಟಿ. ಹ್ಮ್, 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 ನಾವು ಬಹಳಷ್ಟು ಕಲೀಲಿಕ್ಕೆ ಸಿಗ್ತಾರೆ. ಹ್ಮ್, ಸಾಂಗೀತಿಕ ಕಲೀಲಿಕ್ಕೆ ಸಿಗ್ತಾರೆ. ಹ್ಮ್, ಆಮೇಲೆ ಒಂದು ಮಾನವೀಯ ಆ ಒಂದು ಮಾನವೀಯ ಒಂದು ವ್ಯಕ್ತಿತ್ವ ಆ ದೃಷ್ಟಿ ಕಲೀಲಿಕ್ಕೆ ಸಿಗ್ತಾರೆ. ಹ್ಮ್, ಹ್ಮ್, ಆಮೇಲೆ ಒಬ್ಬ ವಿದ್ಯಾರ್ಥಿಯಾಗಿ, ಒಬ್ಬ ಸಾಧಕನಾಗಿ ಹೆಂಗಿರ್ತಾರೆ ಅದನ್ನ ನೋಡಿ ನಮ್ಗೆ ಸಾಕಷ್ಟು ಕಲೀಲಿಕ್ಕೆ. ಹ್ಮ್, ಪಂಡಿತರಲ್ಲಿ ಪಂಡಿತ್ ಭೀಮಸೇನ್ ಜೋಶಿ ಅವರಾಗಿರ್ಬೋದು, ಹ್ಮ್, ಡಾಕ್ಟರ್ ಗಂಗು ಅವರು, ಹ್ಮ್, ನಾನು ಸಾಕಷ್ಟು ಸರ್ತಿ ನಂಗೆ ಅವ್ರ ಜೊತೆ ಸ್ಟೇಜ್ ಮೇಲೂ ಪರ್ಫಾರ್ಮ್ ಮಾಡ್ಲಿಕ್ಕೆ ಸಿಕ್ತು. ಹ್ಮ್, ಮತ್ತೆ ಸಾಕಷ್ಟು ಕಾಲ ಅವ್ರ ಜೊತೆ ಕಳೀಲಿಕ್ಕೂ ಸಿಕ್ತು. ಅವರ ಸಾಕಷ್ಟು ಸರ್ತಿ ಅವ್ರನ್ನ ಭೇಟಿಯಾಗಿ ಹ್ಮ್, ಇಷ್ಟು ಪ್ರತಿ ಸರ್ತಿ ನನಗೆ ಒಂದು ಅನಿಸಿದ್ದು ಅಂತಂದ್ರ ಅವರ ಸಾಧನೆ ಗ್ರಾವಿಟಿ ಅಂತಾರ ನೋಡಿ. ಹ್ಮ್, ಹ್ಮ್, ಪ್ರತಿಯೊಂದಕ್ಕೊಂದು ಗ್ರಾವಿಟಿ ಹೆಂಗಿರ್ತಲ್ಲ, ಅವ್ರ ಸಾಧನೆಯಿಂದ ಒಂದು ಏನ್ ಗ್ರಾವಿಟಿ ಬರ್ತಲ್ಲ, ಹ್ಮ್. ಅದು ಅವರ ವ್ಯಕ್ತಿತ್ವಗಳು ಹೆಂಗ್ ಮೇಳೈಸಿರ್ತಾರಂತ ನಂಗೆ ಹ್ಮ್, ಹ್ಮ್, ಇದು ಹಿಮಾಲಯ ಎತ್ತದ ಸಾಧನೆ ಮಾಡಿರೋದು ಅಂದ್ರ ಅದು ಅವ್ರ ಮೈಯೊಳಗ ಮನಸ್ಸಿನೊಳಗ ತಮ್ಮ ವ್ಯಕ್ತಿತ್ವೊಳಗೆ ಹೆಂಗ್ ಹಿಡ್ಕೊಂಡು ಇಟ್ಕೊಂಡಾರಂತ ಕಣ್ಣಾರೆ ನೋಡಿ ಸಿಕ್ತು. ಹ್ಮ್, ಹ್ಮ್, ಅದು ದಟ್ ವಾಸ್ ವೆರಿ ವೆರಿ ಸ್ಟ್ರಾಂಗ್ ಇನ್ಸ್ಪಿರೇಷನ್. ನಮ್ಗೆ ಬಹಳ ಅದರಿಂದ ನಾನು ಪ್ರೇರಣೆ ತಗೊಂಡು ನನಗೆ ಸಾಧನೆ ಒಂದು ನಾನ ಅದಕ್ಕೆ ಇದು ತೊಡ್ಕೊಳ್ಳಿಕ್ಕೆ ಬಹಳ ನಂಗೆ ಪ್ರೇರಣೆ ಅದು ಒಂದು. ಎಳ್ಳೇದಂದ್ರ ಅವರು ಕೆಲವೊಬ್ಬ ವಿಶೇಷವಾಗಿ ಇವರು ಯಾರು ಗಂಗೂಬಾಯಿ ಹಾನ್ಗಲ್ ಅವರು, ಭೀಮಸೇನ್ ಜೋಶಿ ಆಗಿರ್ಬೋದು, ಅಂಕನ ಸಾಜನ್ ಅವರು, ಅವರ ಸರಳತೆ ಸುದ್ದ ಮತ್ತು ಸ್ನೇಹಶೀಲತೆ ನಮ್ಮನ್ನ ಇಷ್ಟು ನಾನು ಹೊಸದಾಗಿ ಅವ್ರ ಜೊತೆ ಮೊದಲನೇ ಸರ್ತಿ ಖರ್ಚಿಗೆ ಹೋಗ್ಬೇಕಾದ್ರು, ಫಸ್ಟ್ ಟೈಮ್ ಅವ್ರ ಜೊತೆ ನಾನು ಕಾನ್ಸರ್ಟ್ ಬರ್ಸ್ಬೇಕಾದ್ರು ನಾನು ಅಷ್ಟೇ ವಿಶ್ವಾಸದಾಗ ತಗೊಂಡು ನನಗೆ ಧೈರ್ಯ ಕೊಟ್ಟು ಬಾಯಿ ಮಾತಿಂದಲ್ಲ ಅವ್ರ ಕಣ್ಣೋಟೊಳಗೆ ಕೊಟ್ಬಿಟ್ಟು ಅವ್ರು ಹಿಂಗ ನೋಡಿದ್ರು
ಹಾ ಬಾರಪ್ಪ ನಮ್ ಜೊತೆ ಗೀತ ತಗೋನಿ ಅಂತ ಹ್ಮ್ 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 ನಮಗೇನು ಒಂದು ಮೈಯಾಗ ಒಂದು ಆತ್ಮವಿಶ್ವಾಸ ಬರ್ತಾರೆ, ಒಂದು ಹುರುಪು ಹುಮ್ಮಸ್ಸು ಬರ್ತದ. ಹ್ಮ್ ಆಮೇಲೆ ಹ್ಮ್ ನಮ್ಮ ರಿಕಗ್ನೈಸ್ ಮಾಡೋದು, ನಾವು ಹ್ಮ್ ಬಾರಿಸಿದ್ದಕ್ಕೆ ಕಾದು ಕೊಡೋದು. ಹ್ಮ್ 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 ನಾವು ಕರೆಕ್ಟ್ ಜಾಗದ ಮೇಲೆ ಹೊಂಟಿವಪ್ಪ, ನಾವು ಕರೆಕ್ಟ್ ಟ್ರ್ಯಾಕ್ನಾಗ ಇದ್ದೀವಪ್ಪ ಅಂತ ಕನ್ಫರ್ಮ್ ಆಗ್ಬಿಡ್ತದೆ. ಹಾ 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 ಅಷ್ಟು ಗ್ರೋಫ್ ಆಗುತ್ತೆ. ಹಾ ಹಾ ಆಮೇಲೆ ಅವರು ಸಾಂಗೀತಿಕ ವಿಚಾರಗಳಂತೂ ಸಾಕಷ್ಟು ನಾನು ಐ ಹ್ಯಾವ್ ರೆಕಾರ್ಡೆಡ್ ಇನ್ ಮೈ ಮೈಂಡ್. ನನ್ನ ಸಂಗ್ರಹದೊಳಗೆ ಅವರು ಸಾಂಗೀತಿಕ ವಿಚಾರ ಅದನ್ನ ನಾನು ಉಪಯೋಗ ಮಾಡಿಕೊಂಡು ನಾನು ನುಡಿಸ್ಬೇಕು, ಅಥವಾ ನನ್ನ ಸಂಗೀತ ಡೆವಲಪ್ ಮಾಡ್ಬೇಕಾದ್ರೆ ಅವನ್ನೆಲ್ಲ ನಾನು ಬಾರೋ ಮಾಡ್ತೀನಿ. ಐ ಹೆವಿಲಿ ಬಾರೋ ಫ್ರಮ್ ದೀಸ್ ಟ್ರಾಲ್ವರ್ಸ್. ಹ್ಮ್ 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 ಒಳ್ಳೆ ವಿಚಾರ. ಅವರು ಕೂಡ ಅಂತ ದಿಗ್ಗಜ ಸಂಗೀತಗಾರರಾಗಿದ್ದರೂ ಕೂಡ ತಮ್ಮ ಜೊತೆ ಆ ರೀತಿ ಒಂದು ವಿಶ್ವಾಸ ತುಂಬುವಂಥ ಕೆಲಸ ಮಾಡಿ ತಾವು ಕೂಡ ಒಬ್ಬ ಒಳ್ಳೆ ಕಲಾಕಾರರು ಅನ್ನೋ ಒಂದು ದೃಷ್ಟಿಕೋನದಿಂದ ತಮ್ಮನ್ನು ನೋಡ್ಕೊಳ್ತಾ ಇದ್ರು ಅನ್ನೋದು ತಾವು ಹೇಳೋ ಮಾತಿದೆ. ಹಿಂದೂಸ್ತಾನಿ ಹಾರ್ಮೋನಿಯಂ ಸೋಲೋ ರಿಸೈಟಲ್ ಬಹುಶಃ ಅದು ರಾಷ್ಟ್ರದಲ್ಲಿಯೇ ಪ್ರಥಮವಾಗಿ ಒಂದು ಆಕಾಶವಾಣಿಯಲ್ಲಿ ಒಂದು ಕಾರ್ಯಕ್ರಮದ ಭಾಗವಾಗಿ ತಾವು ಒಂದು ಪ್ರಸ್ತುತಪಡಿಸಬೇಕು ಅಂತ ಒಂದು ಅವಕಾಶ ತಮಗೆ ದೊರಕಿದೆ. ಆ ಒಂದು ಕಾರ್ಯಕ್ರಮ ಅಂತ ತಮಗದು ತಿಳಿದಾಗ ಇದ್ರ ಬಗ್ಗೆ ತಮ್ಮದು ಒಂದು ತಯಾರಿ ಅಥವಾ ರಿಯಾಜ್ ಹೇಗಿತ್ತು? ಆಮೇಲೆ ನಿಮಗೆ ಇದು ಯಾಕಂದ್ರೆ ಬಹುಶಃ ಇದು ಮೊದಲನೇ ಸಲ, ಅದ್ರ ಬಗ್ಗೆ ತಮಗೆ ಏನು ಅನಿಸಿತ್ತು? ಅದ ಅನುಭವ ಏನಾಗಿತ್ತು? ಸೊ ಇದಕ್ಕೆ ಸ್ವಲ್ಪ ಮುಂಚಿಂದ ಹೇಳ್ಬೇಕಂತಂದ್ರೆ, ಹಾ ಆಕಾಶವಾಣಿ ಒಳಗೆ ಮುಂಚೆ ಹಾರ್ಮೋನಿಯಂ ಗ್ರೇಡ್ ಇಲ್ಲ. ಹಾ ಹೌದು ಹೌದು ಗ್ರೇಡ್ ಇಲ್ಲ. ನಾನು ಅಷ್ಟು ಇದು ಮಾಡಿದಾಗ ಬರೀ ಒಂದು ಅನ್ಗ್ರೇಡೆಡ್ ಆರ್ಟಿಸ್ಟ್ ಅಂತ ನಮಗಿತ್ತು. ಅವಾಗ ಗ್ರೇಡೇಷನ್ ಇದಿಲ್ಲ, ಬಿ ಗ್ರೇಡ್ ಬಿ ಹೈ ಇಂತ ಇರಲಿಲ್ಲ. 17ನೇ ಇಸ್ವಿಯಾಗ ಗ್ರೇಡೇಷನ್ ಬಂತು. ಕೊಟ್ಟಾಗ ನಾನು ಬಿ ಹೈ ಗ್ರೇಡ್ ಸಿಕ್ತೆ ನನಗೆ. ಆಮೇಲೆ ನಾನು 2002-2003 ನಾನು ಅಪ್ಗ್ರೇಡೇಷನ್ಗೆ ಪ್ರಯತ್ನ ಪಡ್ತಾ ಇದ್ದೆ. ಎ ಗ್ರೇಡ್ಗೆ ಹಾಕಿ ಸುಮಾರು ಪ್ರಯತ್ನ ಮಾಡಿ ಕೊನೆಗೆ ನನಗೆ 2015ನೇ ಇಸ್ವಿಗೆ ಎ ಗ್ರೇಡ್ ಹಿಂದೂಸ್ತಾನಿ ಹಾರ್ಮೋನಿಯಂ ಒಳಗೆ. ಇದು ಆಕಾಶವಾಣಿ ಇತಿಹಾಸದೊಳಗಿಂದ ಫಸ್ಟ್ ಎ ಗ್ರೇಡ್ ಹಿಂದೂಸ್ತಾನಿ ಹಾರ್ಮೋನಿಯಂ. ಕರ್ನಾಟಕ ಸಂಗೀತದೊಳಗೆ ಎ ಗ್ರೇಡ್ ಸಾಕಷ್ಟು ಜನ ಇದ್ದಾರೆ. ಅವ್ರಿಗೆ ಕೊಡ್ತಾರೆ, ಅವ್ರಿಗೆ ಆಕಾಶವಾಣಿ ಸಂಗೀತ ಸಮ್ಮೇಳನ ನುಡಿಸ್ತಾರೆ, ನ್ಯಾಷನಲ್ ಪ್ರೋಗ್ರಾಮ್ ನುಡಿಸ್ತಾರೆ. ಹಾರ್ಮೋನಿಯಂ ಎ ಗ್ರೇಡ್ ಬಂದು ನಂದು 2015 ಫಸ್ಟ್ 2015. ಹೌದು. ಆಮೇಲೆ ನಮ್ಮ ಆಕಾಶವಾಣಿ ಧಾರವಾಡಕ್ಕೆ ಹೋಗಿ ವಿನಂತಿ ಮಾಡಿದೆ, ನನಗೊಂದು ಸೋಲೋ ನುಡಿಸ್ಲಿಕ್ಕೆ ಅವಕಾಶ ಕೊಡ್ರಿ ಅಂತ. ಹಾರ್ಮೋನಿಯಂ ಬರೀ ಪಕ್ಕವಾದ್ಯ ಅಲ್ಲ, ಪಕ್ಕವಾದ್ಯ ಅಂತ ಅವ್ರಿಗೆ ಗೊತ್ತಾಗಿದ್ದಿಲ್ಲ. ಅವ್ರಂದ್ರು ಇಲ್ಲ, ಆಕಾಶವಾಣಿ ಮ್ಯಾನ್ಯುವಲ್ ತೋರಿಸಿದ್ರು, ಇದ್ರೊಳಗೆ ಬರೀ ಎ ಗ್ರೇಡ್ ಫಾರ್ ಹಾರ್ಮೋನಿಯಂ ಅಕಂಪನಿಮೆಂಟ್ ಅಂತ ಇಷ್ಟೇ ಬರ್ತಾರೆ, ಇದು ಸೋಲೋ ನಿಮ್ಗೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಡೈರೆಕ್ಟರ್ ಜನರಲ್ ಬರೋದು, ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಗೆ ಬರೋದು, ನನ್ಗೆ ಎ ಗ್ರೇಡ್ ಬಂದರೆ ನಂಗೊಂದು ಸೋಲೋ ಬರ್ಸ್ಲಿಕ್ಕೆ ಅವಕಾಶ ಕೊಡ್ರಿ ಅಂತ ಹೇಳಿ ಕೇಳ್ಕೊಂಡೆ. ಬಹಳ ತ್ವರಿತವಾಗಿ ರೆಸ್ಪಾಂಡ್ ಮಾಡಿ ಆಕಾಶವಾಣಿ ಒಂದು ಎಕ್ಸ್ಪೆರಿಮೆಂಟ್ ಬೇಸಿಸ್ ಮೇಲೆ ಅವ್ರದೊಂದು ರೆಕಾರ್ಡಿಂಗ್ ಮಾಡಿ ಬ್ರಾಡ್ಕಾಸ್ಟ್ ಮಾಡ್ರಿ ಅಂತ ಹೇಳಿದ್ರು. 2016 ಜುಲೈ 4 ನಂದೊಂದು ಕ್ಯಾಶುವಲ್ ಕಾಂಟ್ರಾಕ್ಟ್ ಮೇಲೆ ಆಕಾಶವಾಣಿ ಧಾರವಾಡದಾಗ ರೆಕಾರ್ಡ್ ಮಾಡಿ ಬ್ರಾಡ್ಕಾಸ್ಟ್ ಮಾಡಿದ್ರು. ಬಹಳ ಚಲೋ ರೆಸ್ಪಾನ್ಸ್ ಬಂತು. ಅವೆಲ್ಲ ರೆಸ್ಪಾನ್ಸಿಬಿಲಿಟಿ ತಗೊಂಡು ದಿಲ್ಲಿ ಕಳಿಸಿದ್ರು ಅವರು. ಸೊ ಅದಕ್ಕೆ ಅದ್ರದ್ದೊಂದು ಫಲಶ್ರುತಿಯಾಗಿ ನನಗೊಂದು ನ್ಯಾಷನಲ್ ಪ್ರೋಗ್ರಾಮ್ ಕೊಟ್ಟು ಒಂದು 46 ವರ್ಷ ನಂತರ ಹಾರ್ಮೋನಿಯಂ ಹಿಂದೂಸ್ತಾನಿ ಹಾರ್ಮೋನಿಯಂಕ್ಕೆ ಒಂದು ನ್ಯಾಷನಲ್ ಪ್ರೋಗ್ರಾಮ್ ಅವಕಾಶ ಬಂದದ್ದು. ಆಫ್ಟರ್ 46 ಇಯರ್ಸ್. 46 ಇಯರ್ಸ್. ಅದು ನಮ್ಮ ಗುರುಗಳದು ಆಶೀರ್ವಾದ. ಅದೇ 100% ಅದೇ. ಅದ್ರರ್ಥ ಏನೂ ಶಕ್ಯ ಇಲ್ಲ. ಹೌದು. ಅಂದ್ರೆ ಇದರಿಂದ ಬೇರೆದವ್ರಿಗೂ ಒಂದು ಅವಕಾಶ ನೀವು ಮಾಡಿಕೊಟ್ರಿ ಅಲ್ಲ. ಈಗ ತಾವು ಶುರು ಮಾಡಿದ್ದು ಒಂದು ಪ್ರಥಾ ಹಾಕೊಟ್ರಿ. ನನ್ನ ನಂತರ ಮತ್ತೆ ಇನ್ನಿಬ್ಬರಿಗೂ ಎ ಗ್ರೇಡ್ ಬಂತು. ನನ್ನ ಪ್ರಕಾರ ಎಲ್ಲಾ ಚಲೋ ಹಾರ್ಮೋನಿಯಂ ಮಾಲಕರು ಹೆಚ್ಚಿನ ಸಂಖ್ಯೆಯೊಳಗೆ ಆಡಿಷನ್ ಕೊಟ್ಟು ಮೆಡಿಷನ್ ತಗೊಂಡು ಇದಕ್ಕೆ ಒಂದು ಅದರದೊಂದು ವಾತಾವರಣ ತಯಾರಾಗ್ತದೆ ಅಂತ ನನ್ನ ಅನಿಸಿಕೆ. ಎಲ್ಲರೂ ಬಹಳಷ್ಟು ಜನ ಪ್ರಯತ್ನ ಮಾಡ್ಬೇಕು. ಒಂದು ಬೆಸ್ಟ್ ಹಾರ್ಮೋನಿಯಂ ಪ್ಲೇಯರ್ಸ್, ದೇ ಶುಡ್ ಪುಟ್ ದೇರ್ ಹಾರ್ಟ್ ಅಂಡ್ ಸೋಲ್ ಟುಗೆದರ್ ಅಂಡ್ ಮೇಕ್ ದಿಸ್ ಹ್ಯಾಪನ್.
ಅದು ಸಾಧ್ಯದ, ಅದೇನು ಅಸಾಧ್ಯವಾದ ಮಾತೇನು. ಎಲ್ಲರೂ ಪ್ರಯತ್ನ ಸಂಘ ಪಡ್ಬೇಕು, ಹಾ, ಎಲ್ಲರೂ ಸಂಘಟಿತರಾಗಿ ಮಾಡುವಂಥ ಒಂದು ಕೆಲಸ. ಎಲ್ಲರೂ ಮಾಡ್ಬೇಕು, ಎಲ್ಲರೂ ಹಾ, ಮಾಡ್ಬೋದು. ಹೌದು, ಮತ್ತೆ ಹೌದು. ಇದ್ದಾರೆ. ಹಾ, ಹಾ, Very interesting thing. There is very brilliant galaxy of harmonium players across the country. ಹಾ, 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 ಚಲೋ ಜನ ಇದ್ದಾರೆ. ಅಗದಿ ಚಲೋ ಸಾಧನೆ ಮಾಡಿ ನುಡ್ಸವ್ರು. ಹಾ, 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 ಹಾ. ಒಳ್ಳೆಯದು ಸರ್. ಹಾಗೆ ಈಗ ತಾವು ಒಂದು ಮುತುವರ್ಜಿ ವಹಿಸಿ ಈ ಬಿಜಾಪುರೆ ಹಾರ್ಮೋನಿಯಂ ಫೌಂಡೇಶನ್ ಪ್ರಾರಂಭ ಮಾಡಿದ್ದೀರಿ. ಅದರ ಮೂಲಕ ಹಾರ್ಮೋನಿಯಂ ಹಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನು ತಂದುಕೊಟ್ಟಿದೆ. ಇದು ಶತಸಂವಾದಿನಿ, ಶತಕಂಠ ಇತ್ಯಾದಿ ಹಲವಾರು ಸಂಗೀತ ಕ್ಷೇತ್ರ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀರಿ. ಅದಕ್ಕೆ ನಮ್ಮ ಅಭಿನಂದನೆಗಳು ತಮಗೆ. ಈ ಫೌಂಡೇಶನ್ ಮೂಲಕ ನಿಮ್ಮ ಮುಂದಿನ ಯೋಜನೆಗಳೇನಿದೆ? ಇದು ಸಿಂಗಲ್ ಪಾಯಿಂಟ್ ಅಜೆಂಡಾ ನನ್ನ ಫೌಂಡೇಶನ್. ಹಾಂ, ಹಾರ್ಮೋನಿಯಂ ಸೆಂಟರ್ ಸ್ಟೇಜ್ಗೆ ತಗೊಂಡ್ಬರೋದು ಅಷ್ಟೇ. ಅದು ಹಾ. ಎಷ್ಟು ಥರ ಅದೆಲ್ಲ ಮಾಡ್ತೀವಿ ನಾವು. ಹಾಂ, ನಾವು ಫೌಂಡೇಶನ್ ನಮ್ಮ ಅದ್ರೊಳಗಡೆ ನಾವು ಬಿಹೇವಿಯರ್ ಟ್ರೈನಿಂಗ್ ಯಂಗ್ ಹಾರ್ಮೋನಿಯಂ ಪ್ಲೇಯರ್ಸ್ ನಮ್ಮ ಕಡೆ ಸಾಕಷ್ಟು ಮಕ್ಕಳು ಹಾಂ, ಕಲಿ. ಹ್ಞೂ, ಆಮೇಲೆ ವರ್ಕ್ಶಾಪ್ಸ್ ಮಾಡ್ತೀವಿ, ಹಾಂ, ಲೆಕ್ಚರ್ ಮಾಡ್ತೀವಿ. ಆಮೇಲೆ ಹಾರ್ಮೋನಿಯಂ ಫೆಸ್ಟ್, ಹಾರ್ಮೋನಿಯಂ ಹಬ್ಬ ಅಂತ ಮಾಡೇ ಮಾಡ್ತೀವಿ. ಹ್ಞೂ, ಹ್ಞೂ, ಥೀಮ್ಯಾಟಿಕ್ ಇವೆಂಟ್ಸ್ ಮಾಡ್ತೀವಿ ಹ್ಞೂ, ಸಾಕಷ್ಟು. ಆಮೇಲೆ ಕೆಲವೊಂದು ಆಡಿಯೋ ಪ್ರೊಡಕ್ಷನ್ಸ್ ಮಾಡಿದ್ದೀವಿ, ಹ್ಞೂ, ಹ್ಞೂ, ಬುಕ್ ರಿಲೀಸ್ ಮಾಡಿದ್ವಿ, ಬುಕ್ ಪಬ್ಲಿಷ್ ಮಾಡಿದ್ವಿ. ನಮ್ಮ ಗುರುಗಳ ಜೀವನ ಚರಿತ್ರೆ ಇರ್ಬೋದು, ಕಲ್ಪನಾ ಸಂಗೀತ ಅಂತೇಳಿ ಪಂಡಿತ್ ಗೋವಿಂದರಾವ್ ಅವರ ಪುಸ್ತಕದ ಪಬ್ಲಿಕೇಶನ್ ಮಾಡಿದ್ವಿ. ಅದು ಕನ್ನಡ ಅವತರಣಿಕೆ. ಅದು ಶಿರೀಶ್ ಜೋಶಿ ಅವರು, ಬೆಳಗಾವದವರೇ ಅವರು, ಹೌದು, ಗೊತ್ತು. ಹಾಂ, ಖ್ಯಾತ ಸಾಹಿತಿಗಳು. ಅವರು ಬರೆದದ್ದು ಅದನ್ನ ಪಬ್ಲಿಷ್ ಮಾಡಿದ್ವಿ. ಹಾಂ, ನಮ್ಮ ಗುರುಗಳ ಮೇಲೆ ಡಾಕ್ಯುಮೆಂಟರಿ ಫಿಲ್ಮ್ ಮಾಡಿದ್ವಿ. ಹಾಂ, ಹಾಂ, ಈ ತರ ಎಷ್ಟು ಸಾಧ್ಯ ಆಗ್ತಾರೋ ಹಂಗ ಹಾರ್ಮೋನಿಯಂಕ್ಕೆ ಸಂಬಂಧಪಟ್ಟಂತ ಹಾರ್ಮೋನಿಯಂ ಸೆಂಟ್ರಿಕ್, ಅದು ಬಿಟ್ಟು ಬೇರೆ ಏನು ಮಾಡೋದಿಲ್ಲ ನಾವು. ಹಾಂ, ಹಾಂ, ಹ್ಞೂ, ಹ್ಞೂ, ಅದನ್ನ ಮಾಡ್ತಾ ಇದನ್ನೇ ಹಿಂಗ ಮುಂದುವರ್ಸ್ಕೊಂಡು ಹೋಗೋದು ವಿಚಾರದ ನಮ್ಗೆ. ಹಾಂ, ಈಗ 2018 ಮತ್ತು 2020 ನಾವು ವರ್ಲ್ಡ್ ಹಾರ್ಮೋನಿಯಂ ಸಮಿಟ್ ಅಂತ ಮಾಡಿದ್ವಿ. ಹಾಂ, ಹಾಂ, 2018 ನಮ್ಮ ಗುರುಗಳದ ಜನ್ಮ ಶತಮಾನೋತ್ಸವದ ಒಂದು ಕೊನೆಗೆ ಸಮಾರಂಭದ ಅಂಗವಾಗಿ ಅದನ್ನ 3 ದಿವಸ ವರ್ಲ್ಡ್ ಹಾರ್ಮೋನಿಯಂ ಸಮಿಟ್ ಅಂತ ಹೇಳಿ ಭಾರತ ಮತ್ತು ಹೊರದೇಶದಿಂದಲೂ ಇಲ್ಲಿ ಶ್ರೇಷ್ಠ ಹಾರ್ಮೋನಿಯಂ ವಾದಕರು ಬಂದು, ಹಾರ್ಮೋನಿಯಂ ಅಲ್ಲಿ ಸಂಘಟಕರು, ವಿದ್ಯಾರ್ಥಿಗಳು, ರಿಸರ್ಚ್ ಮಾಡೋರು ಎಲ್ಲರೂ ಬಂದು ಅದ್ರೊಳಗೆ ಭಾಗವಹಿಸಿಕೊಂಡು ಹೋದ್ರು. ವಾದ್ಯ ತಯಾರು ಮಾಡೋರು ಹಾಂ, ಹಾಂ, ಎಲ್ಲಾರು 3 ದಿವಸ ಭರ್ಜರಿ ಕಾರ್ಯಕ್ರಮ. ಅದ್ರೊಳಗೆ ಶತಸಂವಾದಿನಿ 100 ಹಾರ್ಮೋನಿಯಂ ಒಟ್ಟಿಗೆ ಬಾರಿಸಿದ್ರು. ಹಾಂ, ಹಾಂ, ಓಹೋ, ಹಾಂ, 100 ಮಂದಿ ಒಟ್ಟಿಗೆ ಹಾಡಿದ್ರು ಅದ್ರೊಳಗೆ. ಹಾಂ, ಹಾಂ, ಶತಕಂಠ ಶತಸಂವಾದಿನಿ. ಹಾಂ, ಹಾಂ, ಇದ್ರೊಳಗೆ ಏನು ನಮ್ಮ ಹಾರ್ಮೋನಿಯಂ ಅನ್ನ ಕೇಂದ್ರವಾಗಿ ಇಟ್ಟುಕೊಂಡು ಹಾಂ, ನಾವು ಎಲ್ಲಾ ಪ್ರಯತ್ನಗಳು ಮಾಡಿ ಅದರ ಸಾಧ್ಯತೆಗಳನ್ನು ಮಂದಿ ಎದುರು ತಂದು ಇಡ್ತೀವಿ. ಹ್ಞೂ, 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 ಮಂದಿ ರುಚಿಗೆ ಬಿಟ್ಟಿದ್ದು ಅದನ್ನ ಅವ್ರು ಎಷ್ಟು ಸ್ವೀಕಾರ ಮಾಡ್ತಾರೋ ಅಷ್ಟು ವಾದ್ಯ ಬೆಳಕೂತ. ಹೌದು, ಹೌದು, ಹೌದು. ಇದೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಸರ್ ತಾವು ತಮ್ಮ ಫೌಂಡೇಶನ್ ವತಿಯಿಂದ. ಈಗ ತಾವು ಒಬ್ಬ ಕಂಪೋಸರ್ ಕೂಡ ಆಗಿದ್ದೀರಿ. ಈ ನಮ್ಮ ಸಂಗೀತದ ಬಹುಶಃ ಇದು ಸಮಯ ಚಕ್ರವನ್ನು ವಿನೂತನ ರೀತಿಯಲ್ಲಿ ತೋರಿಸಲು ಈ ರಾಗಮಾಲೆ ಆಯಿತು, ನಿಮ್ಮ ಆಲ್ಬಮ್ ರಶ್ಮಿ, ಮನ್ಸೂನ್ ಮೂಡ್ಸು ಇತ್ಯಾದಿಯಾಗಿ ಎಷ್ಟೋ ಧ್ವನಿ ಸುರುಳಿಗಳನ್ನು ಹೊರತಂದಿದ್ದೀರಿ. ಈ ವಿಚಾರವಾಗಿ ಒಂದೆರಡು ಮಾತು ಹಂಚ್ಕೊಳ್ತೀರಾ? ಇದು ಈಗ ಕಾಂಪೋಸಿಷನ್ ಹೇಳಿದ್ರಲ್ಲ, ಅದ್ರ ಬಗ್ಗೆ ಒಂದೆರಡು ಮಾತಾಡ್ತೀನಿ. ಕಾಂಪೋಸಿಂಗ್ ನಾನು ಬಹಳ ಒಂದು 25-30 ವರ್ಷದ ಮುಂಚಿಂದ ಅದ್ರ ಬಗ್ಗೆ ಪ್ರಯತ್ನ ಮಾಡ್ತಾರೆ. ಮುಂಚೆ ಇವು ಕೆಲವೊಂದು ದೇವರ ನಾಮಗಳು, ವಿಶೇಷವಾಗಿ ಬೇಂದ್ರೆಯವರ ಗೀತೆದು ನಮ್ಮ ಮೇಲೆ ಬಹಳ ಅದೊಂದೇನು ವಿಚಿತ್ರ. ಅದ್ ಹಿಂಗ ಓದ್ಲಿಕ್ಕೆ ಹತ್ಕೊಳ್ಳೋ ಧಾಟಿನೇ ಬಂದ್ಬಿಡ್ತಾರ. ಆದ್ರೆ ಅಷ್ಟು ಅದ್ರೊಳಗ ಗೇಯತೆ ಇರ್ತದ. ಅದ್ರೊಳಗ ನಾನು ಕಾಂಪೋಸಿಂಗ್ ಅವಾಗ ಶುರು ಮಾಡಿದ್ದು. ಆಮೇಲೆ ಸಣ್ಣಾಗಿ ಶಾಸ್ತ್ರೀಯ ಸಂಗೀತಕ್ಕೂ ಬೇಕಾಗುವಂತ ಬಂದಿಷ್ಗಳನ್ನ ಕಂಪೋಸ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟೆ. ಅದನ್ನ ಬರ್ಕೊಂಡು ಈ ರಾಗಮಾಲಗಳನ್ನ ಮಾಡಿದ್ವಿ. 3 ರಾಗಮಾಲೆಗಳನ್ನ ಮಾಡಿದ್ವಿ. ಟೈಟಲ್ ಅಂತಂದ್ರೆ ಸಮಯ ಚಕ್ರ. ಈಗ ಹೆಂಗ ನಮ್ಮ ರಾಗಗಳದ ಸಮಯ ಚಕ್ರ ಇರ್ತದೆ ನೋಡಿ, ಅದನ್ನೇ ನಾ ಹೇಳಿದೆ. 8 ಪ್ರಹರದೊಳಗೆ ವಿಂಗಡಣೆ ಮಾಡ್ಯಾರ 24 ಗಂಟೆಯನ್ನು. ಸಾಯಂಕಾಲ ಸಂಧಿ ಪ್ರಕಾಶ, 1ನೇ ಪ್ರಹರ, 3ನೇ ಪ್ರಹರ. ಸೊ ಅದನ್ನ ಇಟ್ಕೊಂಡು ಈ 3 ರಾಗಮಾಲ ಮಾಡಿದ್ವಿ. 1ನೇ ರಾಗಮಾಲ ಒಳಗೆ ಬರೇ ಬೆಳಗಿನ ರಾಗಗಳು, 2ನೇ ರಾಗಮಾಲ ಒಳಗೆ ಮಧ್ಯಾಹ್ನದಿಂದ ಸಾಯಂಕಾಲ ಹೋಗ್ಲಿಕ್ಕೆ, 3ನೇ ರಾಗಮಾಲ ಒಳಗೆ ಸಾಯಂಕಾಲದಿಂದ ಬೆಳಗ್ಗೆ ಬರ್ಲಿಕ್ಕೆ. ಒಟ್ಟು ಒಂದು 60 ರಾಗಗಳದು 3 ರಾಗಮಾಲ ಮಾಡಿದ್ವಿ. ಎಲ್ಲ ಕೂಡಿಸಿ 60
ಬರ್ತಾವ ಅದ್ರಾಗ. ಹ್ಮ್ ಬಹಳ ಒಂದು ಪ್ರಯೋಗ ಅಂತ ಅದ್ರದ್ದು 2-3 ಶೋನು ಹ್ಮ್ ಬೆಂಗಳೂರು ಈ ಕಡೆ ಮಾಡಿದ್ವಿ ನಾವು. ಹ್ಮ್ ಹ್ಮ್ ಬಹಳ ಚಲೋ ರೆಸ್ಪಾನ್ಸ್ ಬಂತು. ಮತ್ತ ನಂಗೂ ಅದ್ರದ್ದು ಬಹಳ ತೃಪ್ತಿ ಮತ್ತೆ ಸಮಾಧಾನ ಆಯ್ತು. ಹ್ಮ್ 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 ಇದೇ ರೀತಿ ತಾವು ಇನ್ನು ಮುಂದೆನೂ ಆಲ್ಬಮ್ಗಳನ್ನು ಮಾಡೋ ಯೋಜನೆಗಳನ್ನು ಹಾಕಿಕೊಂಡಿದ್ದೀರಾ ಹೇಗೆ? ಇದು ಯೋಜನೆ ಹಾಕೊಂಡು ಮಾಡುವಲ್ಲ, ಅವಾಗ ಸ್ಫುರಣೆ ಆಗ್ಬೇಕು. ಹ್ಮ್. ಎಲ್ಲ ನಿಮ್ ಪ್ರಕಾರ ಪ್ಲಾನ್ಡ್ ಆಕ್ಟಿವಿಟಿಯಿಂದ ನನ್ನ ಮಾಡಿದ್ದಲ್ಲ. ಕಡೆಯಿಂದ ಹ್ಮ್ ಕೆಲವರು ಮಾಡ್ಬೋದು. ನಂದಂತೂ ನಂಗೆ ಅನ್ಸಂಗಿಲ್ಲ. ಆ ಹೊತ್ತಿಗೆ ಏನೋ ಒಂದು ಮನಸ್ಸಿನಾಗ ಒಂದು ಹ್ಮ್ ಒಂದು ಪ್ರೇರಣೆ ಯಾರೋ ಪ್ರೇರಣೆ ಬಂದ್ಕೊಂಡು ಒಂದು. ಹಾ ಅದನ್ನ ಹಿಡ್ಕೊಂಡು ಮಾಡುದು ಅಷ್ಟೇ. ಅದು ಹಾ ದೇವ್ರು ಯಾವ್ಯಾವ ಶಕ್ತಿ ಕೊಡ್ತಾನೋ ಅದು ಹಾ ಹೆಂಗೆ ಪ್ರೇರಣೆ ಕೊಡ್ತಾನೋ ಆ ಪ್ರಕಾರ ಹೋಗ್ತದೆ. ಹ್ಮ್ 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 ಸರಿ, ತಾವು ಒಬ್ಬ ಗುರು ಆಗಿದ್ದೀರಿ, ಈಗ ತಾವು ಕಲಿಸ್ತೀರಿ, ಹಾಗೆ ತಮ್ಮ ಕಾಲೇಜಿನ ಕೆಲಸನೂ ಮಾಡ್ತಾ ಇದ್ದೀರಿ, ಗೌರ್ಮೆಂಟ್ನ ಕಾಲೇಜ್ನಲ್ಲಿ ತಾವು ಪ್ರೊಫೆಸರ್ ಆಗಿದ್ದೀರಿ. ಸೊ ಈಗ ಪ್ರೊಫೆಸರ್ ಅಂತಂದಮೇಲೆ ದಿನಂಪ್ರತಿಯಾಗಿ ಆಯಾ ತಮ್ಮ ಸಬ್ಜೆಕ್ಟದು ಓದ್ಕೊಳ್ತಾನೆ ಇರಬೇಕು, ಪೀರಿಯಡ್ಸ್ ಇದ್ದಾಗ ಓದ್ಕೊಂಡೇ ಹೋಗಬೇಕು. ಅದು ಒಂದು ತಪ್ಪದ್ದಲ್ಲ, ಅದು ನಿಮ್ಮ ವೃತ್ತಿನೇ ಆಗಿದೆ. ಇದು ನೀವು ಕಾರ್ಯಕ್ರಮಗಳನ್ನು ಕೊಡ್ತೀರಿ, ಇಂಥವ್ರ ಅಂತಾರಾಷ್ಟ್ರೀಯ ಮಟ್ಟದ್ದು ಮ್ಯೂಸಿಕ್ ಸಮಿಟನ್ನು ಮಾಡ್ತೀರಿ, ಹಾಗೆ ಮಕ್ಕಳಿಗೆ ಕಲಿಸ್ತೀರಿ, ಮಕ್ಕಳೇ ಇರ್ಬೋದು ಮತ್ತು ನಿಮ್ಮ ಶಿಷ್ಯಂದ್ರಿಗೆ ಹೇಳ್ಕೊಡ್ತೀರಿ, ಕಲಿಕೆನೂ ಕಲಿಸ್ತಾನೂ ಇದ್ದೀರಿ. ಇದನ್ನೆಲ್ಲ ಯಾವ ರೀತಿ, ಒಂದು ನಾನು ಕೇಳೋದು ಆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನಮಗೆ ಹೇಳಿ. ಇದನ್ನೆಲ್ಲ ಯಾವ ರೀತಿ ನೀವು ಮ್ಯಾನೇಜ್ ಮಾಡ್ಲಿಕ್ಕತ್ತೀರಿ? ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಒಂದು ಫಸ್ಟ್ ಆಫ್ ಆಲ್ ನಮ್ಗೆ ಕ್ಲಿಯರ್ ಇರಬೇಕು ಐಡಿಯಾ. ಹ್ಮ್ ಹ್ಮ್ ನಾವೇನಿದ್ದೀವಿ, ನಾವೇನ್ ಮಾಡ್ಬೇಕಂತ ವಿಷಯ ನಮ್ಗೆ ಮನಸ್ಸಿನಾಗ ಕ್ಲಿಯರ್ ಇದ್ರೆ ತನ್ನಷ್ಟಕ್ಕೆ ತಾನೇ ಸೆಟ್ ಆಗಿಬಿಡ್ತೀವಿ. ಹ್ಮ್ ಹ್ಮ್ ನಮ್ಮಲ್ಲಿ ಬಂದಿದ್ರೆ ಅದು ಹೆಚ್ಚು ಇದು ಹೆಚ್ಚು, ಅದು ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಹಿಂಗ್ ಮಾಡ್ಕೊತ ಹೋಗ್ಬಿಟ್ರೆ ಯಾವುದೂ ಆಗುದಿಲ್ಲ ಅವಾಗ. ಹಾ ಹಾ ಈಗ ನಾನು ಬೆಳೆದು ಬಂದದ್ದು ಅಂತಂದ್ರೆ ನನಗೆ ಎಲ್ಲಾನು ಅಷ್ಟೇ ಮಹತ್ವ. ನನ್ಗೆ ಹ್ಮ್ ಸಂಗೀತನೂ ಅಷ್ಟೇ, ಅಕಾಡೆಮಿಕ್ಸ್ ಅಷ್ಟೇ, ನನ್ನ ಕಾಲೇಜ್ ಕರ್ತವ್ಯ ಅಲ್ಲೇ ಅದಕ್ಕೂ ನಾ ಹ್ಮ್ ತಿಳ್ಕೊಂಡು ಅನ್ಯಾಯ ಮಾಡೋಂಗಿಲ್ಲ. ಹ್ಮ್ ಹ್ಮ್ ಇನ್ಜಸ್ಟಿಸ್ ಫ್ರಮ್ ಹ್ಮ್ ಮೈ ಪಾರ್ಟ್. ಹ್ಮ್ ಹ್ಮ್ ಅದಕ್ಕೆ ನಾನು ನನ್ನ ಕಡೆಯಿಂದ ಏನು ಬೆಸ್ಟ್ ಅನ್ನೋ ಅದನ್ನ ಕೊಡ್ಲಿಕ್ಕೆ ಪ್ರಯತ್ನ ಯಾವಾಗ್ಲೂ ನಿರಂತರವಾಗಿ ಮಾಡ್ತಿರ್ತೀನಿ ನಾನು. ಹ್ಮ್ ಹ್ಮ್ ಟೈಮ್ ಮ್ಯಾನೇಜ್ಮೆಂಟ್ ದೃಷ್ಟಿ ಅಂತಂದ್ರೆ ಆ ಹ್ಮ್ ಹೊತ್ತಿಗೆ ಅದಕ್ಕೆ ಏನ್ ಬೇಕೋ ಅವಾಗ ಅದಕ್ಕೆ ಸಮಯ ಒಂದು ತಾನೇ ಹೊಂದಾಣಿಕೆ ಆಗಿ ಮುಂಚಿಂದ ಹಂಗ ಹಾಕೊಂಡ್ ಬಂದಿರೋದು ಅದು. ಅದಕ್ಕಂದ್ರೆ ಹಿಂಗೆ ಡೆಲಿಬ್ರೇಟ್ ಅಟೆಂಪ್ಟ್ ನನ್ನ ಕಡೆಯಿಂದ ಏನಾಗಿಲ್ಲ, ತನ್ನಷ್ಟಕ್ಕೆ ಆಗ್ತಿರ್ತಾರೆ. ಪ್ಲಸ್ ಹ್ಮ್ ನನ್ಗೆ ಸುತ್ತಮುತ್ತಲು ನನ್ನ ಕುಟುಂಬ, ನಮ್ಮ ಮುಂಚೆ ನಮ್ಮ ತಂದೆ ತಾಯಿ ಆಗಿರ್ಬೋದು, ನಮ್ಮ ಅಣ್ಣ, ಹ್ಮ್ ನಮ್ಮ ನನ್ನ ಹೆಂಡತಿ, ನಮ್ಮ ಹ್ಮ್ ಮಕ್ಕಳು, ಹ್ಮ್ ಮನ್ಯಾಗ ಹ್ಮ್ ಸಪೋರ್ಟ್ ಸಿಸ್ಟಮ್, ಪ್ಲಸ್ ನಮ್ಮ ಶಿಷ್ಯರು ಕೂಡ ಸಹಕಾರ, ಹಾ, ಸಹಕಾರ ನನ್ನ ಲಭಿಸ್ಯದು. ಐ ಗಾಟ್ ವೆರಿ ಗುಡ್ ಸಪೋರ್ಟ್ ಸಿಸ್ಟಮ್. ಹ್ಮ್ 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 ಅಂದ್ರೆ ಎಲ್ಲಾನು ಕೆಲಸ ಒಬ್ಬನೇ ಮಾಡ್ಲಿಕ್ಕೆ ಆಗುತ್ತಿಲ್ಲಲ್ಲ. ನಾನು ಇನ್ನೂ ಹೌದು. ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡ್ತೀನಿ, ಅದನ್ನ ಒಂದು ಅದಕ್ಕೊಂದು ಚೌಕಟ್ ಮಾಡ್ತೀನಿ, ಅದು ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಐ ರಿಕ್ವೈರ್ ಮಷಿನರಿ. ಸೊ ದಟ್ ಈಸ್ ಅದು ಪ್ರೊವೈಡ್ ಮಾಡ್ತಾರೆ ನಂಗೆ ಇಷ್ಟು. ಹೌದು ಹೌದು. ಹಂಗಾಗ್ತದೆ. ಹಾಂ, ಒಳ್ಳೆಯದು ಸರ್. ತಮ್ಮಿಂದ ಸಾಕಷ್ಟು ನಮಗೆ ಕಲಿಯೋದಿದೆ, ಯಾಕಂದರೆ ಮಲ್ಟಿ ಟಾಸ್ಕ್ ನೀವು ಒಂದೇ ಅಂತ ಇದನ್ನು ಮಾಡಲಿಲ್ಲ. ಸೊ ಅದ್ರ ಜೊತೆ ಯು ಆರ್ ಗುಡ್ ಆರ್ಗನೈಸರ್ ಆಲ್ಸೋ ಅಂತ ಹೇಳಿ, ಯಾಕಂದರೆ ವರ್ಡ್ ಸಬ್ಮಿಟ್ ಮಾಡುವಂಥದ್ದು ಒಂದು ಸಣ್ಣ ವಿಚಾರ ಅಲ್ಲ ಅದು. ಸೊ ಯು ಹ್ಯಾವ್ ದ್ಯಾಟ್ ಆರ್ಗನೈಸಿಂಗ್ ಕೆಪಾಸಿಟಿ ಆಲ್ಸೋ ಅನ್ನೋದನ್ನು ಸಾಬೀತಾಗಿದೆ. ಹೀಗೆ ಈಗ ತಮ್ಮ ಈ ಬಾಲ್ಯದಿಂದ ಹಿಡ್ಕೊಂಡು ಇವತ್ತಿನ ತನಕ ತಾವು ಸಾಕಷ್ಟು ಕಲಿಯೋದೂ ಆಯಿತು. ಅದರ ನಂತರ ತಾವು ಈಗ ಪರ್ಫಾರ್ಮರ್, ಯು ಆರ್ ಎ ಗುಡ್ ಪರ್ಫಾರ್ಮರ್, ಎಕ್ಸಲೆಂಟ್ ಪರ್ಫಾರ್ಮರ್, ಹಾಗೆ ಸಾಥಿನೂ ಕೊಟ್ಟಿರಿ. ತಮ್ಮದು ಸೋಲೋ ಕಾರ್ಯಕ್ರಮದಲ್ಲಿ ತಮಗೆ ನೆನಪುಳಿಯುವಂಥದ್ದು ಯಾವುದಾದ್ರೂ ಒಂದು ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮಗಳನ್ನು ನಾವು ಒಳ್ಳೆಯದೇ ಆಗಿರ್ತದೆ, ಅದ್ರಾಗ ಯಾವುದಾದ್ರೂ ಒಂದು ನೆನಪುಳಿಯುವಂಥದ್ದು, ಎಲ್ಲೋ ಹೋದಾಗ ಒಂದು ಏನಾದರೂ ನಡೆದಿರೋಂಥದ್ದು ಅಂಥವು ಯಾವುದಾದ್ರೂ ತಮ್ಮ ಕಾರ್ಯಕ್ರಮದಲ್ಲಿ ಇರೋಂಥ ಒಂದು ಯಾವುದಾದ್ರೂ ಅನುಭವ ತಾವು ಹೇಳ್ಬೋದು. ಹಂಗ ನೀವ್ ಹೇಳ್ದಂಗ ಸಾಕಷ್ಟು ನೆನಪುಗಳು. ಆದ್ರೆ ಒಂದೇ ಹೇಳ್ಬೇಕಂತಂದ್ರೆ 2015ನೇ ಇಸ್ವಿ ಹೌದು. ಅವಾಗ ಇದ್ರಾಗ ನಮ್ಮ ಗೋವಿಂದರಾವ್ ಟೆಂಬೆ ರಂಗಮಂದಿರ ಅಂತ ಹೇಳಿ ಕೊಲ್ಹಾಪುರದಾಗ ದೇವಲ್ ಕ್ಲಬ್ನವರು ಉದ್ಘಾಟನೆ ಮಾಡಿದ್ರು. ಸೊ ಅದಕ್ಕೆ ಗೋವಿಂದರಾವ್ ಟೆಂಬೆ ಅಂತ ನನ್ನ ಗುರುಗಳ ಆರಾಧ್ಯ ದೈವ ಅವರು. ಬಿಜಾಪುರಿ ಮಾಸ್ತರ್ಗೆ ಅವರು ದೇವರ ಸಮಾನ ಗೋವಿಂದರಾವ್ ಟೆಂಬೆ ಅವರು. ಅವರ ಹೆಸರಿಡುವಂತ ರಂಗಮಂದಿರಕ್ಕೆ ಅಲ್ಲಿ ನಂಗೆ ಸೋಲೋ ಬರ್ಸ್ಲಿಕ್ಕೆ ಒಂದು ಅವಕಾಶ ಕೊಟ್ಟು,
ಸೊ ಅವತ್ತ ಹಿಂದಿನ ದಿವಸ ಎಲ್ಲ ಬಹಳ ಇದು ಶ್ರೇಷ್ಠ ಕಲಾವಿದರು ಕೇಶವರಿತಾಯಿ ಅಮೋಣ್ಕರ್ ಅವರು, ಸುರೇಶ್ ತಿಳವಳ್ಕರ್ ಇವರೆಲ್ಲ ಅವ್ರದ್ದೆಲ್ಲ ಕಾರ್ಯಕ್ರಮ ಆಗಿತ್ತು. ಆಮೇಲೆ 2ನೇ ದಿವಸ ರಾಜನ್ ಮಿಶ್ರಾ ಅವ್ರ ಹಾಡನ್ನು ಇತ್ತು. ಅದಕ್ಕಿಂತ ಮುಂಚೆ ನನಗೊಂದು ಸೋಲೋ ಬಾರಿಸ್ಲಿಕ್ಕೆ ಅಲ್ಲಿ ಅವಕಾಶ ಕೊಟ್ಟರು. ಸೋಲೋ ನಾನು ಯಾವತ್ತು ಅಂದ್ರೆ ಅಲ್ಲಿ ಬಾರಿಸ್ಲಿಕ್ಕೆ ಸಿಕ್ಕಿದ ಅವಕಾಶ, ನಾನು ಚಲೋ ಬಾರಿಸಿದೆ ಅಂತ ಹೇಳಂಗಿಲ್ಲ, ನಾನು ಯಾವತ್ತೂ ಮರ್ಲಿಕ್ಕೆ ಸಿಕ್ಕಿಲ್ಲ. ಯಾಕಂತಂದ್ರೆ ಆ ಅವತ್ತಿನ ಕಾರ್ಯಕ್ರಮದಾಗ ನಾನು ನಮ್ಮ ಗುರುಗಳದ ಫೇವರೇಟ್ ದೇಹಾತ ಶರಣಾಗತ ಅಂತ ಹೇಳಿ ಒಂದು ಸಂಗೀತ ಮಾನವ ಮಾಪನ ನಾಟಿಕೆ ಇತ್ತು, ಮರಾಠಿ ನಾಟಿಕೆ ಇತ್ತು. ಅವ್ರು ನಮ್ ಗ್ರೂಪ್ ಪ್ರತಿ ಪ್ರೋಗ್ರಾಮ್ದಾಗ ಅಗದಿ ಬಾರಿಸವ್ರೆ. ಅವ್ರು ಬಾರಿಸ್ಲಿ ಅಂದ್ರು ಮಂದಿ ಅವ್ರ ಕಡೆ ಬಾರಿಸ್ಬಿಡ್ತಿದ್ರು. ಆ ನಾಟಿಕೆಯೊಳಗ ಅವರು ಸ್ವರ ಸಂಗತಿ ಬರ್ತಾರ, ನಿಜಗ ಪನಿ ಪರೇಸ ನಿಜಗ ಪನಿ 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 ಪಗರೇಸ, ಹಿಂಗೊಂದು ಸಂಗತಿ ಬರ್ತಾರ. ಅದ್ ಬಾರಿಸ್ಬೇಕಾದ್ರೆ ಗೋವಿಂದರಾವ್ ಟೆಂಬೆ ಅವ್ರ ಹೆಸರು ಹೇಳಿ ಅದನ್ನ ಬಾರಿಸ್ಬೇಕು. ಯಾಕಂದ್ರೆ ಅವ್ರ ಸ್ಟೈಲ್ ಅಂತ ಗೋವಿಂದರಾವ್ ಟೆಂಬೆ ಅವ್ರ ಸ್ಟೈಲ್ ನೀ ಪನಿ ಪರೇಸ ಹಿಂಗ ಅವ್ರ ಹೆಸರು ಹೇಳ್ಕೊಂಡು ನಮ್ ಗುರುಗಳು ಪ್ರತಿ ಸರ್ತಿ ಬಾರಿಸ್ತಿದ್ರ. ಸೊ ನಾನು ಅವತ್ತಿನ ಗೋವಿಂದರಾವ್ ಟೆಂಬೆ ಅವ್ರ ಹೆಸರಿನ ಸಭಾಭವನ ಉದ್ಘಾಟನೆ ಹೊತ್ತಿಗೆ ಸೋಲು ಬಾರಿಸ್ಬೇಕಾದ್ರೆ ಅದನ್ನೇ ಬಾರಿಸಿ, ನಮ್ ಗುರುಗಳು ಅವ್ರ ಹೆಸರು ಹೇಳ್ಕೊತ ಬಾರಿಸಿದಂತ ನಮ್ ಗುರುಗಳ ಹೆಸರು ತಗೊಂಡು ಗೋವಿಂದರಾವ್ ಟೆಂಬೆ ಹೆಸರು ತಗೊಂಡು ನಾ ಬಾರಿಸಿದ್ದೆ. ನನಗ ಏನೋ ಒಂದು 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 ಧನ್ಯತಾ ಭಾವ. ನಾ ಎಷ್ಟು ಚಲೋ ಬಾರಿಸ್ಲಿಕ್ಕೆ ಎಷ್ಟು ಬಾರಿಸಿದ ನಂಗೆ ಅದ್ರ ಬಗ್ಗೆ ಏನೂ ಇಲ್ಲ. ಖರೆ ಅವ್ರಿಬ್ರು, ಯಾಕಂದ್ರೆ ನನಗ ನಮ್ ಗುರುಗಳು ದೇವ್ರ ಸಮಾನ, ಗೋವಿಂದರಾವ್ ಟೆಂಬೆ ದೇವ್ರ ಸಮಾನ. ಅವ್ರನ್ನು ಕನೆಕ್ಟ್ ಮಾಡ್ಕೊಂಡು ನಾ ಅದನ್ನ ಅಲ್ಲಿ ಬಾರಿಸಿದೆಲ್ಲ. ಅದನ್ನ ನಾನು ಬಹಳ ಹೃದಯದಾಗ ಇಟ್ಕೊಂಡಿಲ್ಲ. ಅದು ತಮಗೊಂದು ಆತ್ಮತೃಪ್ತಿನೂ ತಂದು ಕೊಟ್ಟಿರ್ಬೋದು. ಸರ್, ತಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ನಮ್ಮ ದೇಶದಲ್ಲಿ ಅಂತೂ ಕೊಡ್ತಾನೇ ಬಂದಿದ್ದೀರಿ. ಹಾಗೆ ವಿದೇಶದಲ್ಲೂ ಕೂಡ ತಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ. ವಿದೇಶ ಕಾರ್ಯಕ್ರಮಗಳು ತಮಗೆ ಯಾವ ರೀತಿಯಿಂದ ಒಂದು ಅನುಭವ ತಮಗೂ ಹೇಗೆ ಸಿಕ್ತು, ಅಲ್ಲಿ ಜನಗಳ ಒಂದು ರೆಸ್ಪಾನ್ಸ್ ಅಂತೀವಲ್ಲ ನಾವು, ಅದು ಹೇಗಿತ್ತು, ಅವ್ರು ಹೇಗೆ ಸ್ಪಂದಿಸಿದ್ರು? ನನಗಿದು ಸಂಗೀತದ ದೆಸೆಯಿಂದ ನಂಗೆ ಒಬ್ಬ ಸಾಥಿದಾರಾಗಿ, ಸೋಲೋ ಕಲಾವಿದನಾಗಿ ಸಾಕಷ್ಟು ಹೊರಗಡೆ ಅವಕಾಶ ಬಂತು. ಈ ಸಂಗೀತ ಏನದಲ್ಲ, ಇದು ಅದು ವಿಶ್ವ ಭಾಷಾ. ಎಲ್ಲ ಸೀಮೆಗಳಿಲ್ಲ, ಅದಕ್ಕೇನು ಬಾರ್ಡರ್ ಇಲ್ಲ. ಕರ್ನಾಟಕ, ಮಹಾರಾಷ್ಟ್ರ, ಭಾರತ, ಪಾಕಿಸ್ತಾನ ಹಿಂಗೇನಿಲ್ಲ. ಅಲ್ಲಿ ಹೋದ್ರು ಅದೇ. ವೆನ್ ಇಟ್ ಕಮ್ಸ್ ಟು ವೋಕಲ್ ಮ್ಯೂಸಿಕ್ ಸ್ವಲ್ಪ ಲಿಮಿಟೇಷನ್ ಬೀಳ್ತದೆ. ಯಾಕಂದ್ರೆ ಅವಾಗ ಶಬ್ದಗಳು ಹೇಳ್ತಿರ್ತಾರೆ, ಏನಾಗ್ತಾರ ಅವ್ರಿಗೆ ಅರಿಯದ ಭಾಷೆ ಬಿಟ್ರೆ ಅವ್ರು ಬರೇ ಅದ್ರೊಳಗಿನ ನಾದವಷ್ಟೇ ಕೇಳ್ಕೊಂಡು ಆನಂದ ಪಡ್ಬೇಕಾಗೋ ಪ್ರಸಂಗ ಬರ್ತಾರೆ. ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಆದ್ರೆ ಅದಕ್ಕೆ ಯಾವ ಗಡಿಗಳೇ ಇಲ್ಲ, ಬರೇ ನಾದ ಅಷ್ಟೇ ಇರ್ತಾರೆ, ಶುದ್ಧ ನಾದ. ಸೊ ಹಿಂಗಾಗಿ ನಾವು ಈ ವಿಶ್ವದ ಯಾವುದೇ ಮೂಲೆಗೂ ಹೋದ್ರು ಸುಧಾಕ ನಮ್ಮ ಸಂಗೀತದೊಳಗೊಂದು ಸಮಗ್ರತೆ ಇದ್ರೆ, ಅದ್ರೊಳಗೊಂದು ಆತ್ಮ ಇದ್ರೆ, ವಿ ಕ್ಯಾನ್ ಕಮ್ಯುನಿಕೇಟ್ ಟು ಎನಿವನ್ ಇರೆಸ್ಪೆಕ್ಟಿವ್ ಆಫ್ ಯಾವ ಬೇರೆ ದೇಶದ ಇರ್ಬೋದು, ಯಾವ್ದು ಜಾತಿ ಇರ್ಬೋದು, ಭಾಷೆ ಇರ್ಬೋದು, ಅವ್ರಿಗೆ ಏನೋ ವಿ ಡೋಂಟ್ ಕಾಮನಾಲಿಟಿ. ನಾವು ನಾವು ಸೆಂಟ್ರಲ್ ಏಷ್ಯನ್ ಕಂಟ್ರಿ ಹೋಗಿದ್ವಿ, ಯುರೋಪಿಗೆ ಹೋಗಿದ್ವಿ, ಆಮೇಲೆ ಅಮೆರಿಕಕ್ಕಂತೂ ಸರಿನೇ ಸರಿ, ಸೌತ್ ಈಸ್ಟ್ ಏಷ್ಯಾ ಹೋದಾಗ ಎಷ್ಟು ಹೆಟ್ರೋಜಿನಿಯಸ್ ಗ್ರೂಪ್ಸ್ ವಿ ಹ್ಯಾವ್ ಕಮ್ ಅಕ್ರಾಸ್. ನಮಗೆ ವಿಶೇಷವಾಗಿ ನಮ್ಮ ಸೌಭಾಗ್ಯ ಅಥವಾ ಅಭಿಮಾನ, ಹೆಮ್ಮೆ, ಗರ್ವ ಏನ್ ಬೇಕಾದ್ರೆ ನಮ್ಮ ಭಾರತೀಯ ಸಂಗೀತ ಏನದಲ್ರಿ, ಇದು ಶ್ರೇಷ್ಠ. ಯಾಕಂತಂದ್ರ ಅದು ಇಟ್ ರಿಪ್ರೆಸೆಂಟ್ಸ್ ಹೈಯೆಸ್ಟ್ ರಿಫೈನ್ಮೆಂಟ್ ಆಫ್ ಹ್ಯೂಮನ್ ಥಾಟ್. ಈ ಮಾನವನ ಒಂದು ಸೃಜನಶೀಲ ವಿಚಾರಗಳು ಏನಲ್ಲ, ಅದೇ ಅಗದಿ ಉತ್ತುಂಗಕ್ಕೆ ಹೋಗಿದ್ದಿಲ್ಲ ಅಂತಂದ್ರೆ ಭಾರತೀಯ ಶಾಸ್ತ್ರೀಯ ಸಂಗೀತ. ಅಂದ್ರ ಬೇರೆ ಸಂಗೀತ ಕವಿ ಅಂತ ಹೇಳಂಗಿಲ್ಲ, ಅಲ್ಲೂ ಹೋಗ್ಯದ. ಇಲ್ಲೇನದ ವೈಚಾರಿಕ ಪಾತಳಿ ಅಂತ ಹೇಳ್ತಾರಲ್ಲ, ವೈಚಾರಿಕ ಆಧ್ಯಾತ್ಮಿಕ ಒಂದು ಕನೆಕ್ಷನ್ ಎಷ್ಟು ಕಂಡು ಬರುವಷ್ಟು ಅದರ ಘನತೆ ಎಲ್ಲಾ ಕಡೆ ನಿಮ್ಗೆ ಕಾಣಿಸೋದಿಲ್ಲ. ಆಮೇಲೆ ಇದ್ರೊಳಗಿರುವಂತ ತಾಜಾತನ. ಈ ಫಾರ್ ಎಕ್ಸಾಂಪಲ್ ನಮ್ಮ ಶಾಸ್ತ್ರೀಯ ಸಂಗೀತ ನಮ್ಮ ಹಾಡ್ಲಿಕ್ಕೆ ಕೂತು ಖಯಾಲ್ ಹಾಡ್ಲಿಕ್ಕೆ ಯಮನ್ ಹಾಡಿದ್ರೆ, ಕೊನೆಯ ವ್ಯಕ್ತಿ 100 ಸರ್ತಿ ಯಮನ್ ಹಾಡಿದ್ರೆ 100 ಸರ್ತಿ ಬೇರೆ ಬೇರೆ ತರ ಹಾಡ್ತಾವ. 1000 ಮಂದಿ ಯಮನ್ ಹಾಡಿದ್ರು ಸುದಕ್ಕೆ 1000 ಮಂದಿ ಯಮನ್ ಎಲ್ಲ ಬೇರೆ ಬೇರೆ ಅಂದ್ರೆ ಅದ್ರೊಳಗೆ ಎಷ್ಟು ನೀವು ಫ್ರೆಶ್ನೆಸ್ ಇರ್ತಾರೆ, ಅದ್ರೊಳಗೆ ಎಷ್ಟು ಡೈನಾಮಿಕ್ಸ್ ಇರ್ತಾವ.
ಹ್ಮ್ ಆಮೇಲೆ ಅದು ಎಷ್ಟು ಪರಿಸರಕ್ಕೆ ಸುತ್ತಮುತ್ತಲು ಇರೋಕೆ ಎಷ್ಟು ಕನೆಕ್ಟ್ ಆಗಿರ್ತದೆ ಅದು, ಹ್ಮ್ ಕಾಲಕ್ಕೆ ಕನೆಕ್ಟ್ ಆಗಿರ್ತದೆ, ಸಂದರ್ಭಕ್ಕೆ ಕನೆಕ್ಟ್ ಆಗಿರ್ತದೆ. ಹೌದು. ಹ್ಮ್ ತುಂಬಾ ವಿಚಾರ ಇದು ಎಲ್ಲಾ ಸಂಗೀತಗಳಲ್ಲೂ ಸಿಗೋದು ಇಷ್ಟು ರಿಫೈನ್ಮೆಂಟ್. ಹಾ ಹಾ ನಮಗೆ ಇದ್ರದ್ದು ಏನ್ ಹೆಚ್ಚ ಇದ್ರ ಹೆಚ್ಚುಗಾರಿಕೆ ಅಂತ ನಾವೇನ್ ಹೇಳ್ತೀವಲ್ಲ, ಅದು ಹ್ಮ್ ನಮ್ಗ ವಿದೇಶಕ್ಕೆ ಹೋದಾಗ ನಮ್ಗ ಅದ್ರದ್ದು ಅನುಭೂತಿ ಸಿಗ್ತದೆ. ಹಾ ಯಾಕಂದ್ರೆ ಅಲ್ಲಿ ಅವ್ರೇನು ನಮ್ಮ ಸಂಗೀತ ಕೇಳೋ ಪದ್ಧತಿ ಅದಲ್ಲ, ಹ್ಮ್ ಹ್ಮ್ ಅವ್ರಿಗೆ ಗೊತ್ತಾಗ್ತಾರೆ ಅವ್ರಿಗೆ. ಹ್ಮ್ ಹ್ಮ್ ಸಂಗೀತ ಅರ್ಥ ಆಗದೆ ಹೋದ್ರು ಆ ಹ್ಮ್ ಸಂಗೀತದಿಂದ ಏನು ಕಮ್ಯುನಿಕೇಟ್ ಆಗ್ತಿರ್ತಾರೆ, ಏನು ಫ್ಲೋ ಆಗ್ತಿರ್ತಾರೆ, ಥಾಟ್ ಫ್ಲೋ, ಹ್ಮ್ ಅದನ್ನ ಹ್ಮ್ ಅವರು ಹಿಡ್ಕೊಳಿಕ್ ಪ್ರಯತ್ನ ಮಾಡ್ತಿರ್ತಾರೆ. ಹಾ 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 ಅಲ್ಲಿ ಇಲ್ಲೂ ಚಲೋ ಕೇಳ್ತಾರೆ, ಇಲ್ಲಿ ಅವ್ರು ಕೇಳಂಗಿಲ್ಲ ಅಂತಿಲ್ಲ, ಇಲ್ಲೂ ಚಲೋ ಕೇಳ್ತಾರೆ. ಹಾ ಹಾ ಇಲ್ಲೇ ನಮ್ನೆ ಬಾಜುಕಿಂದ್ರಿ ಅದಕ್ಕೆ ಅದೇನು ವಿಶೇಷ ಅಂತ ಅಂದ್ಬಿಡ್ತಾರ ಅವ್ರು. ಹೌದು. ಹ್ಮ್ ಹ್ಮ್ ಆದ್ರೆ ಅಲ್ಲಿ ಅವ್ರಿಗೆ ಅದರದ್ದು ಮಹತ್ವ ಆ, ಹಾ ಹಾ ಅಪರೂಪತೆ ಹಾ ಅಪರೂಪ್ರಿ ಅದು. ಹಾ ಅವ್ರಿಗೆ ಅದು ಒಂದು ವಿಶೇಷ ಅನಿಸ್ತದೆ. ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಕಾಂಪೋಸಿಷನ್ ಓರಿಯೆಂಟೆಡ್, ಹೌದು ಕಾಂಪೋಸಿಷನ್ ಅಂಡ್ ಕಾಂಪೋಸಿಷನ್ ಓರಿಯೆಂಟೆಡ್, ಹೌದು ಹೌದು. ಹಾ ಓರಿಯೆಂಟೆಡ್, ವಿಚಾರ ಪ್ರಧಾನ, ಅದು ಕೃತಿ ಪ್ರಧಾನ. ಹಾ ಹಾ ಸೊ ಹಂಗಿರೋದ್ರಿಂದ ವಿಚಾರ ಪ್ರಧಾನ ಇರೋದ್ರಿಂದ ಸತತ ಚಲನಶೀಲ ಇರ್ತದೆ ನಾವು, ಹೌದು. ಹಾ ಹಾ ಸತತ ಪ್ರೋಗ್ರೆಸಿವ್ ಇರ್ತದೆ, ಸತತ ಕ್ರಿಯೇಟಿವ್ ಇರ್ತದೆ. ಹೌದು ಹೌದು. ಅಲ್ಲಿಯೂ ಆಗ್ಬೋದು ಕ್ರಿಯೇಟಿವಿಟಿ ಅಲ್ಲಿ ಇರ್ತದ, ಹಾ ಅದ್ರದ್ದು ಒಂದು ಡೈಮೆನ್ಷನ್ ಬೇರೆ, ಇದ್ರದ್ದು ಡೈಮೆನ್ಷನ್ ಇದ್ರದ್ದೊಂದು ಬೇರೆ. ಬೇರೆ ಬೇರೆ. ಹ್ಮ್ ಹ್ಮ್ ಸೊ ತಮಗೆ ವಿದೇಶದಲ್ಲಿ ಕೂಡ ಕಾರ್ಯಕ್ರಮ ಕೊಟ್ಟು ಸಾಕಷ್ಟು ಅಲ್ಲಿದು ಕೂಡ ತಾವು ಕೂಡ ಕೆಲವೊಂದು ಅನುಭವಗಳನ್ನು ಪಡ್ಕೊಂಡಿದ್ದೀರಿ. ಹಾಗೆ ಈಗ ನಮಗೆ ಇಲ್ಲಿವರೆಗಿನ ಈ ತಮ್ಮ ಸಂಗೀತ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆಗೆ ಯಾರನ್ನು ಈ ಸಂದರ್ಭದಲ್ಲಿ ಈ ನಮ್ಮ ನಿವೇದಾರ್ಪಣ ಟಾಕೀಸ್ ಮೂಲಕ ನೆನೆಸಿಕೊಳ್ಳ ಬಯಸ್ತೀರಿ ಅಥವಾ ಯಾರಿಗೆ ಕೃತಜ್ಞತೆ ತಿಳಿಯ ಬಯಸುತ್ತೀರಿ? ಮೊದಲನೇದಾಗಿ ನನ್ನ ತಂದೆ ತಾಯಿ. ಪೇರೆಂಟ್ಸ್. ನನ್ನ ಸಂಗೀತ ಪ್ರವಾಸ ಶುರುವಾಗಿದ್ದು ನಮ್ಮ ಅವ್ವನ ಹಾಡಿನಿಂದ. ಹ್ಞೂ ಆಮೇಲೆ ನಾ ಸಂಗೀತ ಕಲಿಬೇಕು, ನಾನು ನಮ್ಮಣ್ಣ ಸಂಗೀತ ಕಲಿಬೇಕಂತ ಅವ್ ಪಟ್ಟು ಹಿಡ್ಕೊಂಡಿದ್ದು. ಅವಾಗ ಸಿಕ್ಕಾಪಟ್ಟೆ ವಿರೋಧ ಇತ್ತು ಅವ್ರಿಗೆ. ಹಾಂ ಹಾಂ ಜಿತ್ ಮಾಡಿದ್ದಿಲ್ಲ ಅಂದ್ರೆ ನಾವೇನು ಸಂಗೀತ ಕಲಿತಿದ್ದಿಲ್ಲ. ನಾವು ಅಷ್ಟು 3ನೇ ತದಿಂದ 10ನೇ ಆಗಿ PUC ಸೆಕೆಂಡ್ ಇಯರ್ ಆಗಿ ಮತ್ತು ಇಂಜಿನಿಯರಿಂಗ್ ಏನೋ ಮುಗಿಸ್ಕೊಂಡು ನಮ್ಮಪ್ಪ ಏನೋ ಒಂದು ವಿಷನ್ ಇತ್ತು ಇವ್ರ ಸಂಗೀತ. ಯಾಕಂದ್ರೆ ಅವ್ರು ನಮ್ಮ ತಂದೆ ಹೂಯಿಸು ಅಂದ್ರೆ ಯಾರು ಅಬ್ದುಲ್ ಕರೀಂ ಖಾನ್ ಹಿಡ್ಕೊಂಡು, ಸವಾಯಿ ಗಂಧರ್ವ ಹಿಡ್ಕೊಂಡು, ಅಹಮಜಾನ್ ತಿರಕ್ಕು ಅವ್ರು ಹಿಡ್ಕೊಂಡು, ಓಂಕಾರನಾಥ್ ಠಾಕೂರ್, ಪೂಜ್ಕರು, ಭೀಮಸೇನ್ ಜೋಶಿ ಅಂತೂ ಸರಿನಾ ಸರಿ ಎಲ್ಲಾರನ್ನೂ ಎದುರಿಗೆ ಕೂತು ಅವ್ರಿಗೆ ಸಂಗೀತದ ಬಗ್ಗೆ ಅಗ್ದಿ ಟಾಪ್ ಮೋಸ್ಟ್ ಭಯಂಕರ ಹೈ ಟೆಸ್ಟ್. ಅವ್ರಿಗೆ ಕಲ್ತ್ರ ಬಹಳ ಬೆಸ್ಟ್ ಕಲಿಬೇಕು, ಮತ್ತೆ ನೀ ಕಲ್ತ್ರ ಮಾಸ್ತರ್ ಕಡೆನೇ ಕಲಿಬೇಕು, ಆ ಕಡೆ ಕಲಿಯಂಗಿಲ್ಲ ಅಂತ ಹೇಳ್ಬಿಟ್ಟು ನಾ ಮಾಸ್ತರ್ ಕಡೆ ಹೋಗಿದ್ದ ಪಕ್ಕ ನಮ್ಮ ಅಪ್ಪನ ಕ್ಯಾಲ್ಕುಲೇಷನ್ ನೀ ಅಲ್ಲೇ ಕಲಿಬೇಕು. ಯಾಕಂದ್ರೆ ಅವ್ರ ಫ್ಯಾನ್, ನಮ್ಮ ಅಪ್ಪ ಅವ್ರ ಫ್ಯಾನ್ ಬೆಳಗಾವಿಯಾಗಿದ್ದ. ಇದು ಕ್ರೆಡಿಟ್ ಅವ್ರು ನಂಗೆ ಹಾಕಿದ್ದಕ್ಕೆ ನಾ ನಮ್ಮ ಗುರುಗಳು ಕೊಡಿ, ನಾ ನಮ್ಮ ಗುರುಗಳನ್ನ ಹುಡ್ಕೊಂಡು ಹೋಗ್ತಿದ್ದಿಲ್ಲ. ನಮ್ ಪಕ್ಕ ಇದ್ರು, ನಮ್ ಗಲ್ಯಾಗೆ ಇದ್ರು, ನಾವ್ ಅನ್ಸರ್ಗರ್ ಗಲ್ಯಾಗ, ಅವ್ರು ಮಹಾದೇವ್ ಗಲ್ಯಾಗ. ನಾನು ಗುರುಗಳನ್ನಂತೂ ನಾನು ನೆನೆಸ್ತೀನಿ, ಅವ್ರನ್ನ ನೆನೆಸ್ಲಿಲ್ಲ ಶಕ್ಯನೇ ಇಲ್ಲ. ಕುಟುಂಬ. ಆಮೇಲೆ ನಮ್ಮ ಅಣ್ಣ ಹಿ ಹ್ಯಾಸ್ ಬಿನ್ ವೆರಿ ಸಪೋರ್ಟ್. ಮುಂಚೆ ಫ್ಲೂಟ್ ಕಲಿತಿದ್ದ, ಆಮೇಲೆ ಅವ್ನು ತಬಲಾ ಕಲಿಲಿಕ್ಕೆ ಶುರು ಮಾಡಿ. ಇಬ್ರು ನಾ ಪೇಟಿ ಅವ್ನ ತಬಲಾ ಇಬ್ರದು ನಮ್ ಪ್ರಾಕ್ಟೀಸ್. ಅವಾಗ ಮಾಡಿವಿ ಅಂದ್ರ ಅವ 87ನೇ ಇಸ್ವಿಯಾಗ ಅವ ಬೆಳಗಾವ್ ಬಿಟ್ಟ, ಬಾಂಬೆಗೆ ಹೋದ ಮಾಡಿ ತನ್ನ ಕರಿಯರ್ ಸಲುವಾಗಿ. 77ರಿಂದ 87 10 ವರ್ಷ ಅವನ್ ಜೋಡಿ ಮಾಡಿದೇನ್ ಪ್ರಾಕ್ಟೀಸ್ ಅದಲ್ಲ, ಅದು ಇವತ್ತಿಗೂ ನಂಗೆ ಬಲ ಕೊಡ್ಲಿಕ್ಕೆ. he shares each and every musical thought venture of mine. ನಂದೇನು ಸಾಂಗೀತಿಕ ಒಂದೇನು ಬೆಳವಣಿಗೆ ಬಂತು, ಹೊಸ ಕಾನ್ಸೆಪ್ಟ್ ನಾವು ಶೇರ್ ಮಾಡ್ತೀವಿ. ಅವನು ಸಪೋರ್ಟ್. ನನ್ನ ಕುಟುಂಬ, ನನ್ನ ಹೆಂಡತಿ, ಮಕ್ಕಳು, ನನ್ನ ಮಗನು ನನ್ನ ಮಗಳು ವೆಸ್ಟರ್ನ್ ಪಿಯಾನೋ ಕಲಿತಾಳೆ, ನನ್ನ ಹೆಂಡತಿನೂ ಹಾಡಂತಾಳೆ, ನನ್ನ ಕಡೆ ಹಾಡ್ತದ, ಕಡೆ ಸ್ವಲ್ಪ ಹಾಡು ಹೇಳ್ಕೊಂಡಾಳೆ. ಅಂಡ್ ದೇ ಶೇರ್ ಮೈ ಪ್ಯಾಷನ್. ಸರ್, ಮಗಳ ಹೆಸರೇನು? ಮಗಳು ರಶ್ಮಿ, ಮಗ ತೇಜಸ್. ತೇಜಸ್ ಅವ್ರು ಏನ್ ಕಲಿತಾ ಇದ್ದಾರೆ?
ತೇಜಸ್ ಆಕ್ಚುಲಿ ಅವ ಚಿತ್ರಕಲಾ ಪರಿಷತ್ ಒಳಗ ಡಿಗ್ರಿ ಮಾಡಿಕತ್ತಾನ ಫೈನ್ ಆರ್ಟ್ಸ್. ಹಾಂ 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 ಹಾಂ. ಓಕೆ. ಕಲ್ತಾನ ನನ್ನ ಕಡೆ ನನ್ನ ಜೋಡಿ ಬರಸ್ತಾನ ಸರ್, ನನ್ನ ಸೋಲೋ ಕಾನ್ಸರ್ಟ್ಗೆಲ್ಲ ನನ್ನ ಜೊತೆ ಬರಸ್ತಾನ. ಹೌದಾ? ಹಾಂ ಆಕಾಶವಾಣಿ ಗ್ರೇಡ್ ಮಾಡ್ಕೊಂಡು ನಾನು. ಹಾಂ ಹಾಂ. ಒಳ್ಳೆಯದು 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 ಸರ್. ಖುಷಿ ಆಯ್ತು ಸರ್, ಕೇಳಿ ಸಂತೋಷ. ಈಗ ನಮ್ಮ ನಿವೇದಾರ್ಪಣಾ ಅಕಾಡೆಮಿ ಆಫ್ ಮ್ಯೂಸಿಕ್ದ ಈ ನಿವೇದಾರ್ಪಣಾ ಟಾಕೀಸ್ ಈ ಒಂದು ಪ್ರಯತ್ನಕ್ಕೆ ತಮ್ಮ ಅಭಿಪ್ರಾಯ ಏನು? ನೀವು ಮಾಡೋ ಪ್ರಯತ್ನದ ಬಗ್ಗೆ ಐ ರೆಂಡರ್ ಮೈ ಹಾರ್ಟ್ ಫೆಲ್ಟ್ ಅಪ್ರಿಸಿಯೇಷನ್ ಫಸ್ಟ್ ಆಫ್ ಆಲ್. ಯಾಕಂತಂದ್ರ ಹ್ಮ್. ಇದು ಕಲೆ ಕಲಾವಿದರು ಇದೇನಾಗ್ತಾರೆ, ಇದು ಅಲ್ಲಲ್ಲೇ ಸೊಸೈಟಿ ಒಳಗೆ ಆಗ್ತಿರ್ತಾರೆ. ಹ್ಮ್. ಸಮಾಜದ ಪ್ರತಿಯೊಂದು ಒಂದು ಮೂಲಿಕೆ ಒಳಗ ತನ್ನಷ್ಟಕ್ಕೆ ತಾಯಿ ಇದು ಹುಟ್ಟತಿರ್ತಾರ, ಹಬ್ಬತಿರ್ತಾರೆ. ಹ್ಮ್. ಆದ್ರೆ ಅದು ಮಂದಿಗೆ ಮುಟ್ಬೇಕು, ಮಂದಿಗೆ ಗೊತ್ತಾಗಬೇಕು. ಎಷ್ಟೋ ಮಂದಿ ಬರೇ ಸ್ಟೇಜ್ ಮೇಲೆ ಕಲಾಕಾರ ಇದ್ದದ್ ನೋಡ್ತಾರೆ, ಹೌದು ಅವ್ರು ಚಲೋ ಕ್ಯಾ ಬಾತ ಅಂತಾನೆ ಚಪ್ಪಾಳೆ ಬರ್ತಾರೆ, ಮನೆಗೆ ಹೋಗ್ಬಿಡ್ತಾರೆ. ಖರೆ ಆ ಕಲಾಕಾರ ಹೆಂಗ ಆಗ್ತಾನ, ಹೌದು. ಹಾಂ. ಹೆಂಗಿರ್ತದ ಅವ್ನಿಗೆ ಕಷ್ಟ ನಷ್ಟ ಏನು. ಹ್ಞೂ ಹ್ಞೂ. ನಾನೇ ಟೈಮ್ ಮ್ಯಾನೇಜ್ಮೆಂಟ್ ಸುದ್ದಿ ಕೇಳಿದ್ರಲ್ಲ, ಹೌದು ಹೌದು ಒಳಗೆ ಆಗಿ ಬಂತು. ಬಟ್ ಅಟ್ ದ ಸೇಮ್ ಟೈಮ್ ಐ ಹ್ಯಾವ್ ಟು ಸ್ಯಾಕ್ರಿಫೈಸ್ ಸೋ ಮೆನಿ ಥಿಂಗ್ಸ್. ಹೌದು ಹೌದು. ಹ್ಮ್. ನಾನು ಕಲಿಬೇಕಾದ್ರ ಸುದ್ದಕ್ಕೆ ಅಭ್ಯಾಸ ಆದ ಕೂಡಲೇ ಹಾರ್ಮೋನಿಯಂ ಕೂಡಲೇ ಅಭ್ಯಾಸ ಬ್ಯಾಕ್ ಟು ಬ್ಯಾಕ್ ಹಾಕೋ ಚೇಂಜ್ ಓವರ್ ಇತ್ತೇ ಇತ್ತಲ್ಲ. ಹೌದು ಹೌದು ಮನೆಗಳಂದ್ರೆ ಮಾಡುವಷ್ಟು ಮಜಾ ನಾ ಮಾಡ್ಲಿಲ್ಲ. ಹೌದು ಹೌದು. ಚೈಲ್ಡ್ಹುಡ್. ಈ ಕಡೆ ನೌಕರಿ, ಈ ಕಡೆ ಪ್ರೋಗ್ರಾಮ್, ಈ ಕಡೆ ಕ್ಲಾಸು ಅಂತಂದ್ರೆ ನಮಗ ವೀಕೆಂಡ್ ಆಫ್ ಇಲ್ಲೇ ಇಲ್ಲ. ಈಗಂತೂ ಪ್ರತಿ ದಿವಸನೂ ವೀಕೆಂಡೇ ಈಗ. ಹೌದು ಹೌದು ಹೌದು. ಹಾಂ. ನಮಗ್ ಅಷ್ಟು ಸ್ಟೆಮಿನಾ ಬೇಕು, ಮೆಂಟಲ್ ಎನರ್ಜಿ, ಫಿಸಿಕಲ್ ಎನರ್ಜಿ ಎಲ್ಲ ಬೇಕು. ಹೌದು ಹೌದು. ಹಾಂ ಇದೆಲ್ಲ ಸಂಗತಿ ನೀವು ನಿಮ್ಮ ನಿವೇದಾರ್ಪಣಾ ಟಾಕೀಸ್ ಮೂಲಕ ಹಾಂ. ಈ ಕೇಳುಗರಿಗೆ, ನಮ್ಮ ಯಾರು ಕಲೆಯನ್ನ ಹೃದಯದಿಂದ ಅಪ್ರಿಶಿಯೇಟ್ ಮಾಡ್ತಾರೋ ಅಂತವ್ರಿಗೆ ನೀವು ಒಯ್ದು ಮುಟ್ಟಿಸ್ತೀವಿ. ಸೊ ಹೌದು. ಅದಕ್ಕೆ ನಿಮಗೆ ಧನ್ಯವಾದ. ಆಮೇಲೆ ಈ ಕೆಲಸ ನಿರಂತರ ಆಗ್ತಿರ್ಲಿ, ಹಾಂ. ಮಂದಿಗೆ ಕಲೆಯ ಅಭಿರುಚಿ ಬೆಳೀಲಿ, ಕಲೆಯ ಗೌರವ ಬೆಳೀಲಿ, ಮತ್ತೆ ಕಲೆಯ ಸಾಧನೆ ಮಾಡುವ ಪ್ರೇರಣೆ ಸಿಗ್ಲಿ, ಕಲಾ ಸಾಧನೆ ಮಾಡ್ಲಿಕ್ಕೆ. ಸಾಕಷ್ಟು ಜನ ಸಾಧಕರು ಹೊಮ್ಲಿ ನಮ್ಮ ಕರ್ನಾಟಕದಾಗ, ಭಾರತದಾಗ ನಮ್ಮ ಕಲಾ ಸಂಸ್ಕೃತಿ ಬೆಳೀಲಿ ಅಂತ ಆಶಿಸ್ತೇನೆ. ಆಯಿತು ಸರ್. ತಾವು ತಮ್ಮ ಜನ್ಮಭೂಮಿ ಬೆಳಗಾವಿ. ಸೊ ಈ ಬೆಳಗಾವಿ ಸಂಗೀತ ಕಲಾಪ್ರೇಮಿಗಳಿಗೆ ಏನು ಸಂದೇಶ ಕೊಡ್ಬೇಕಂತೀರಿ? ಸಂದೇಶ ಸಂದೇಶ ಕೊಡೋಷ್ಟೇ ದೊಡ್ಡವೇನಿಲ್ಲ. ಯಾಕಂದ್ರೆ ನಂಗೆ ಇಷ್ಟ ಅನ್ಸ್ತಾರ, ನಾನು ಬೆಳಗಾವ್ ಬರ್ಬೇಕು, ಅಲ್ಲಿ ನುಡಿಸ್ಬೇಕು, ಬೆಳಗಾವ್ ಸಂಗೀತ ಕೇಳ್ಬೇಕು, ಅಲ್ಲಿ ಖುಷಿ ಸಿಗ್ಬೇಕು ಅಂತ ಅನ್ಸ್ತಾರೆ. ಆಮೇಲೆ ಮತ್ತೊಂದು ಹಿಂಗ ಅನಿಸ್ತಾರೆ, ಒಂದು ಕಾಲಕ್ಕೆ ಬೆಳಗಾವ್ನಾಗ ಅಕ್ಷರಶಃ ಎಲ್ಲಾ ಟಾಪ್ ಸ್ಟಾರ್ವರ್ಡ್ಸ್, ಅಬ್ದುಲ್ ಕರೀಂ ಖಾನ್ ಸಾಹೇಬ್ರು ಸಭಾಗಿದ್ರು, ಮುಗುಲ್ಬಾಯಿ ಕುರುಡಿದ್ರು, ಎಲ್ಲಾರು ಆಗಿದ್ರು. ಗೋವಿಂದರಾವ್ ಯಾರು ವಿಠಲರಾವ್ ಕುರಗಾಂಕರ್ ನಮ್ಮ ಗುರುಗಳು. ಒಂದು 20-30 ವರ್ಷದ ಹಿಂದಿನ ತನಕ ಬಹಳ ಒಂದು ಘನವಾದ ಇದು ಇತ್ತು ವಾತಾವರಣ. ಸ್ವಲ್ಪ ಅದು ಯಾಕೋ ಅದು ಮುಂಚೆ ಆ ಘನತೆ ಅಷ್ಟೊಂದು ಗಮನಕ್ಕೆ ಬರವಲ್ತಾಗಿರೋದು. ಸೊ ಎಲ್ಲಾರು ಪರಿಶ್ರಮ ಪಟ್ಟು ಸಂಘಟನೆ ಮಾಡಿ ಇನ್ನು ಜಾಸ್ತಿ ಸಂಗೀತಲ್ಲೇ ಆಗ್ಬೇಕು, ಜಾಸ್ತಿ ಕಲಾವಿದರಲ್ಲಿ ಬಂದು ಹಾಡಬೇಕು, ಬಾರಿಸ್ಬೇಕು. ಮತ್ತೆ ಅಲ್ಲಿ ಅವರೇ ಜಾಸ್ತಿ ರಿಯಾಜ್ ಮಾಡಿ, ಸಾಧನೆ ಮಾಡಿ, ಉನ್ನತ ಬೆಳೆದು ನಮ್ಮ ನಾವೊಂದು ಹಿಂದಿನ ಏನೋ ಒಂದು ಶ್ರೀಮಂತಿಕೆ ಇತ್ತಲ್ಲ, ಅದು ನೋಡಿ ನಾವು ಆನಂದ ಪಡ್ಬೇಕಂತ ಅನಿಸ್ತು. ಆಯ್ತು ಸರ್. ತಾವು ತಮ್ಮ ಈ ಸಂಗೀತದ ಪಯಣ ಹೀಗೆ ಮುಂದುವರಿಲಿ, ಹಾಗೆ ಜಾಗತಿಕ ಮಟ್ಟದಲ್ಲಿ ವಿಜಾಪುರ ಹಾರ್ಮೋನಿಯಂ ಫೌಂಡೇಶನ್ ಹೆಸರಾಗಲಿ ಎಂದು ಆಶಿಸ್ತೇನೆ. ತಮ್ಮ ಒಂದು ಈ ಕಲಾ ಸಾಧನೆ ಹೀಗೆ ಮುಂದುವರಿಲಿ. ಹಾಗೆ ತಾವು ಒಂದು ಫೋನ್ ಮೂಲಕ ನಾನು ಮಾತಾಡಿದಾಗ ಆಯಿತು ಮಾಡೋಣ ಅಂತ ಹೇಳಿ ಒಪ್ಕೊಂಡ್ರಿ. ತಮ್ಮ ಸಂಗೀತ ಸಾಧನೆ ಬಗ್ಗೆ ಆಯಿತು, ಸಂಗೀತ ಪಯಣ ಹೇಗಿತ್ತು, ತಮ್ಮ ಗುರು ಹೇಗಿತ್ತು, ಗುರು ಶಿಷ್ಯ ಅಂತ ಹೇಗಿತ್ತು, ಹಾಗೆ ತಾವು ಹೇಗೆ ಕಲಿತ್ರಿ, ಅವ್ರ ಕಲಿಕಾ ವಿಧಾನ ಹೇಗಿತ್ತು, ಇದೆಲ್ಲ ನಮಗೆ ತಿಳಿಸ್ಕೊಟ್ರಿ. ಅದಕ್ಕಾಗಿ ತುಂಬ ಧನ್ಯವಾದಗಳು ಸರ್. ಹಾಗೆ ತಾವು ಹೇಳಿದ್ರಿ ಇದೇ ರೀತಿ ನಮ್ಮ ನಿವೇದಾರ್ಪಣಾ ಟಾಕೀಸ್ ಇದು ಮುಂದುವರಿಬೇಕು ಅಂತ. ನಾವು ಆ ಪ್ರಯತ್ನದ ನಿಟ್ಟಿನಲ್ಲಿ ನಾವು ಮುಂದುವರಿತೀವಿ. ಹಾಗೆ ತಮ್ಮ ಮಾರ್ಗದರ್ಶನ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ
ನಾನು ವೈಯಕ್ತಿಕವಾಗಿ ಯಾವಾಗಾದರೂ ಫೋನ್ ಮಾಡಿ ತಮಗೆ ಒಂದು ತೊಂದರೆ ಕೊಟ್ಟರೆ ದಯವಿಟ್ಟು ನಮಗೆ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಇನ್ನು ಮಾರ್ಗದರ್ಶನ ಮಾಡಿರಿ ಅಂತ ನಾನು ಈ ಒಂದು ಕಾರ್ಯಕ್ರಮ ಮೂಲಕ ತಮಗೆ ಕೇಳ್ಕೊಳ್ತೀನಿ ಸರ್. ಹಾಗೆ ಸರ್, ನಮ್ಮ ಕಾರ್ಯಕ್ರಮ ಹೊಂದಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಆಯ್ತು. ನಮಸ್ಕಾರ. ವೀಕ್ಷಕರೇ, ನಮ್ಮ 10ನೇ ಸಂಚಿಕೆ ಪ್ರಸಿದ್ಧ ಹಾರ್ಮೋನಿಯಂ ವಾದಕರು ಡಾಕ್ಟರ್ ರವೀಂದ್ರ ಕಾಟೋಟಿ ಅವರ ಸಂಗೀತ ಪಯಣ ಬಗ್ಗೆ ಸಾಕಷ್ಟು ನಾವು ತಿಳ್ಕೊಂಡ್ವಿ. ಹಾಗೆ ಈಗಿನ ಯೋಜನಾಂಗಕ್ಕೆ ಅವರ ಸಂಗೀತ ಪಯಣ, ಅವರ ಒಂದು ಸಂದೇಶ, ಅವರ ಅನುಭವಗಳು ಸ್ಫೂರ್ತಿಯಾಗಿವೆ. ಹಾಗೆ ನಿಮ್ಮ ಭೇಟಿ ಮತ್ತು ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಸಂಗೀತ ಕಲಾ ಸಾಧಕರೊಂದಿಗೆ. ನಮಸ್ಕಾರ. ನಿವೇದಾರ್ಪಣ ಅಕಾಡೆಮಿ ಆಫ್ ಮ್ಯೂಸಿಕ್ ಬೆಳಗಾವಿ ಪರವಾಗಿ ಶುಭ ಹಾರೈಕೆಗಳು. ನಿವೇದಾರ್ಪಣ ಅಕಾಡೆಮಿ ಸಂಗೀತ ಪ್ರಿಯರಿಗೆ ವಿವಿಧ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿದೆ. ನಿವೇದಾರ್ಪಣ ಫೇಸ್ಬುಕ್ ಪೇಜ್ ಮತ್ತು ಯೂಟ್ಯೂಬ್ ಚಾನೆಲ್ ಹೊಂದಿದ್ದು ಜನರ ಅಭಿರುಚಿ ತಕ್ಕಂತೆ ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಚಲನಚಿತ್ರ ಸಂಗೀತ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು, ನಮ್ಮ ಈ ಕಾರ್ಯಕ್ರಮ ಆಲಿಸಿ ಪ್ರೋತ್ಸಾಹಿಸಿ ನಿವೇದಾರ್ಪಣ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತಮ್ಮ ಅನಿಸಿಕೆಗಳನ್ನು ತಿಳಿಸಿ ಎಂದು ವಿನಂತಿಸುತ್ತೇವೆ.